ಎಲ್ಲರಿಗೂ ನಮಸ್ತೆ. ಆರ್ಯನ್ ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದ್ದಂತ ಈ ಒಂದು ಕನ್ನಡ ನ್ಯೂಮರಾಲಜಿ ಒಂದು ಫ್ರೀ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಎಲ್ಲರಿಗೂ ಕೂಡ ಒಂದು ನ್ಯೂಮರಾಲಜಿ ಅಂದಿದ ತಕ್ಷಣ ತುಂಬಾನೇ ಪರಿಚಯವಾಗಿರುತ್ತೆ ಎಲ್ಲರಿಗೂ ಕೂಡ. ಇದು ಒಂದು ಎಲ್ಲರೂ ಕೂಡ ಯಾವ ರೀತಿ ಇರುತ್ತೆ ಅಂತಂದ್ರೆ, ನ್ಯೂಮರಾಲಜಿ ಅಂದಿದ ತಕ್ಷಣ ಇದು ಪಾಶ್ಚಾತ್ಯ ದೇಶಗಳಿಂದ ಬಂದಿರುವಂತದ್ದು, ಮತ್ತೆ ಇದು ವಿದೇಶಕ್ಕೆ ಸಂಬಂಧಿಸಿದಂತ ಶಾಸ್ತ್ರ. ಅಂದ್ರೆ ವಿದೇಶದಿಂದ ಬಂದಿರುವಂತದ್ದು, ಅಂದ್ರೆ ಇಂಗ್ಲಿಷ್ ಲೆಟರ್ಸ್ ಮಾತ್ರ ಇದು ಅಪ್ಲೈ ಆಗುತ್ತೆ ಅನ್ನುವಂತ ಒಂದು ಭ್ರಮೆಯಲ್ಲಿ ಇರ್ತಾರೆ. ಬಟ್ ಆದ್ರೆ ಈ ಒಂದು ಸಂಖ್ಯಾಶಾಸ್ತ್ರ ಅನ್ನೋದು ನಮ್ಮ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದಗಳಿಂದನೂ ಕೂಡ ಬಂದಿದೆ. ಮತ್ತೆ ನಮ್ಮ ಒಂದು ಪುರಾಣಗಳಲ್ಲಿ ತಗೊಂಡಾಗ ಸಾಕ್ಷಾತ್ ಪರಬ್ರಹ್ಮ ಮುಖದಿಂದನೇ ಈ ಒಂದು ಬಂದಂತ ಒಂದು ಶಾಸ್ತ್ರನೇ ಈ ಒಂದು ಸಂಖ್ಯಾಶಾಸ್ತ್ರ ಅಂತ ನಾವು ಹೇಳ್ಬೋದು. ಮತ್ತೆ ಈ ಒಂದು ಸಂಖ್ಯಾಶಾಸ್ತ್ರದಲ್ಲಿ ದಿನನಿತ್ಯ ಒಂದು ಬಳಕೆಯಲ್ಲೂ ಕೂಡ ಇದನ್ನ ನಾವು ಯೂಸ್ ಮಾಡ್ತೀವಿ. ಗ್ರಹಗಳ ಆಧಿಪತ್ಯ, ಚಲನೆ ಮತ್ತೆ ಇದೆಲ್ಲ ಇರೋದ್ರಿಂದ ನಮ್ಮ ನಿತ್ಯ ಬಳಕೆಯಲ್ಲೂ ಕೂಡ ಇದು ಒಂಥರ ಜೀವನಾಡಿಯಾಗಿ ತುಂಬಿ ಹೋಗಿದೆ. ಇದರಿಂದ ಭವಿಷ್ಯ ಹೇಳೋದಕ್ಕೂ ಕೂಡ ಹೇಳೋದು ಮತ್ತೆ ತಿಳಿಯಬಹುದು ಅನ್ನೋದು ಕೂಡ ಈ ಒಂದು ಸಂಖ್ಯಾಶಾಸ್ತ್ರದಿಂದ ಬಂದಿದೆ. ಎಲ್ಲರಿಗೂ ಕೂಡ ಗೊತ್ತಿರುವಂಗೆ ಈ ಒಂದು ಸಂಖ್ಯಾಶಾಸ್ತ್ರ ಅಂದಿದ ತಕ್ಷಣನೇ ಯಾವಾಗಲೂ ಕೂಡ ನಾವು ನಂಬರ್ಸ್ಗೆ ಅಪ್ಲೈ ಆಗುತ್ತೆ, ಮತ್ತೆ ಒಂದು ಲೆಟರ್ಸ್ ಮಾತ್ರ ಇದು ಅಪ್ಲೈ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಇದು ಆ ರೀತಿ ಅಲ್ಲ. ವೇದಗಳಲ್ಲಿ ಎಸ್ಪೆಷಲಿ ಯಜುರ್ವೇದದಲ್ಲಿ ಸಂಖ್ಯಾಶಾಸ್ತ್ರದ ಉಪಯೋಗ, ಅದ್ರ ರಿಲೇಟೆಡ್ ಒಂದು ಮಂತ್ರನೇ ಕೂಡ ಹೇಳ್ತಾ ಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಹೋದಾಗ ಈ ಒಂದು ಸಂಖ್ಯಾಶಾಸ್ತ್ರ ಅನ್ನೋದು ಹಳೆ ಪುರಾಣಗಳಿಂದ ಕೂಡ ಬಂದಿದೆ. ಹಳೆ ಪುರಾಣಗಳಲ್ಲಿ ಇದರ ಒಂದು ಉಲ್ಲೇಖ ತುಂಬಾನೇ ಇದೆ. ಬಟ್ ನಮ್ಮ ಇಂಡಿಯಾ ಇದು ಪ್ರಚಲಿತ ಆಗ್ಲಿಲ್ಲ ಫಸ್ಟ್. ಮತ್ತೆ ವಿದೇಶಗಳಲ್ಲಿ ಇದು ಏನಾಯ್ತು, ನಮ್ಮ ಒಂದು ಗ್ರಂಥಗಳಿಂದ ತಗೊಂಡಿರುವಂತದ್ದು ಕಾನ್ಸೆಪ್ಟ್ಸ್ ನ ಅವರು ಮ್ಯಾನಿಪುಲೇಟ್ ಮಾಡಿ ಬೇರೆ ರೀತಿಯಾದಂತ ಒಂದು ಚೇಂಜಸ್ ಮಾಡಿ ಅವರು ತುಂಬಾನೇ ದಟ್ ಈಸ್ ಪಬ್ಲಿಸಿಟಿ ಮಾಡ್ತಾ ಹೋಗ್ತಾರೆ. ಆ ಪಬ್ಲಿಸಿಟಿ ಮಾಡಿದಾಗ ಅಲ್ಲಿ ತುಂಬಾ ಇದಕ್ಕೆ ಒಂದು ಮಹತ್ವಕಾರರ ಒಂದು ಬೆಂಬಲ ಸಿಗುತ್ತೆ. ಅದನ್ನೇ ಮತ್ತೆ ನಾವೇನ್ ಮಾಡ್ತೀವಿ, ಸೇಮ್ ಅದನ್ನೇ ನಾವು ಕೂಡ ಉಪಯೋಗಿಸ್ತಾ ಬರ್ತಾ ಇದ್ವಿ. ಬಟ್ ನಮ್ಗೆಲ್ಲ ಗೊತ್ತಿರ್ಲಿ, ಇದು ನಮ್ಮದೇ ಆದಂತ ಒಂದು ಶಾಸ್ತ್ರ. ಇದರಲ್ಲಿ ಸುಮಾರು ವಿಚಾರಕ್ಕೂ ಇದೆ. ನ್ಯೂಮರಾಲಜಿ ಅಂದಿದ ತಕ್ಷಣ ಬರೀ ನಂಬರ್ಸ್ ಅಲ್ಲ, ಇದರಲ್ಲಿ ತುಂಬಾನೇ ಆಳವಾದಂತ ಒಂದು ಅನಾಲಿಸಿಸ್ ಎಲ್ಲಾನು ಕೂಡ, ನಿಗೂಢವಾದಂತ ಒಂದು ಅನಾಲಿಸಿಸ್ ಎಲ್ಲಾನು ಕೂಡ ಅಡಗಿದೆ. ಇದರಿಂದನೇ ಇದನ್ನ ನಾವು ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಪರಿಕಲ್ಪನೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನ ಯೂಸ್ ಮಾಡ್ತಾ ಬರ್ತೀವಿ. ಯಾವುದೇ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಅಂತ ಅಂದಿದ ತಕ್ಷಣ ಫಸ್ಟ್ ಬರೋದೇ ಯಾವುದು, ದಟ್ ಈಸ್ ನಂಬರ್ಸ್. ಅಂದ್ರೆ ಸಂಖ್ಯೆ ಅಂದಿದ ತಕ್ಷಣ ನಂಬರ್ಸ್ ಅಂತ ಬರುತ್ತೆ. ಸಾಮಾನ್ಯವಾಗಿ ಸಂಖ್ಯೆಗಳಿಂದ ಜಾತಕ ಫಲ ಹೇಳೋದು ಸುಲಭ ಅಂತ ಅನ್ಕೊಂಡಿರ್ತೀವಿ. ಆದ್ರೆ
ಅದನ್ನ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದಾಗನೇ ಅದನ್ನ ಕರೆಕ್ಟ್ ಆಗಿ ಹೇಳಕ್ಕೆ ಬರುವಂತದ್ದು. ಇಲ್ದಿದ್ರೆ ಅದೇನಾಗುತ್ತಂದ್ರೆ ಅದು ಕರೆಕ್ಟ್ ಆಗಿ ನಮ್ಗೆ ತಿಳಿಯಲ್ಲ. ಇದಕ್ಕೆ ನಾವು ಪೂರಕವಾಗಿ ಕೆಲವೊಂದು ಅನಾಲಿಸಿಸ್ ಎಲ್ಲಾನು ಕೂಡ ಮಾಡ್ಕೊಂತ ಹೋಗ್ಬೇಕು. ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋ ರೀತಿ ಆಲ್ರೆಡಿ ನಮ್ಗೆ ಏನ್ ಗೊತ್ತು, ಒಂದು ಸಂಖ್ಯಾಶಾಸ್ತ್ರದಲ್ಲಿ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಇದೆ. ನೆಕ್ಸ್ಟ್ ಪ್ಲೇಸ್ ಆಫ್ ಬರ್ತ್ ಅನಾಲಿಸಿಸ್ ಇದೆ. ನೆಕ್ಸ್ಟ್ ಟೈಮ್ ಆಫ್ ಬರ್ತ್ ಅನಾಲಿಸಿಸ್ ಇದೆ. ನೆಕ್ಸ್ಟ್ ನೇಮ್ ಅನಾಲಿಸಿಸ್ ಇದೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಅನಾಲಿಸಿಸ್ ಇದೆ. ಗಾಡಿ ವೆಹಿಕಲ್ ನಂಬರ್ಸ್ ಅನಾಲಿಸಿಸ್ ಇದೆ. ಕೊನೆಗೆ ಹೌಸ್ ನೇಮ್ ಅಂಡ್ ಹೌಸ್ ನಂಬರ್, ನಮಗೆ ಮನೆಗಳಿಗೆ ಒಂದು ನಂಬರ್ ಏನ್ ಕೊಟ್ಟಿರ್ತಾರೆ ಆ ನಂಬರ್ ಅನಾಲಿಸಿಸ್ ಕೂಡ ಇದೆ. ಮತ್ತೆ ಈಗ ಎಲ್ಲಾ ಕಡೆಗೂ ಕೂಡ ನಾವು ಈ ಒಂದು ಮನೆಗಳಿಗೆ ಹೆಸರು ಇಡ್ತೀವಿ, ಆ ಹೆಸರು ಕೂಡ ಇಲ್ಲಿ ಉಲ್ಲೇಖ ಇದೆ. ಆ ಹೆಸರು ಕೂಡ ಈಗ ನಾವು ಅನಾಲಿಸಿಸ್ ಮಾಡಬಹುದು ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲಾನು ನಾವು ಕನ್ಸಿಡರ್ ಮಾಡಿದಾಗ ಫಸ್ಟ್ ಬರುವಂತದ್ದು ಡೇಟ್ ಆಫ್ ಬರ್ತ್. ಒಂದೇ ನಿಮಿಷ. ಬೋರ್ಡ್ ಕಾಣಿಸ್ತಾ ಇದೆಯಾ? ನೋಡಿ, ಫಸ್ಟ್ ಅಲ್ಲಿ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಅಂದ ತಕ್ಷಣ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟಾ ತಗೊಂಡಾಗ ಇವತ್ತು 1/11/2025. ಇದನ್ನ ನಾವು ಅನಾಲಿಸಿಸ್ ಮಾಡಿದಾಗ ಫಸ್ಟ್ ಏನ್ ಮಾಡ್ತೀವಿ, 1+1+1+2
ಪ್ಲಸ್ 0 ಪ್ಲಸ್ 2 ಪ್ಲಸ್ 5 ಇದಿಷ್ಟು ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 1 2 3 4 5 6 7 ಟೋಟಲ್ 12 ಬರುತ್ತೆ. 12 ಅಂದಿದ ತಕ್ಷಣ ಮತ್ತೆ ಅದನ್ನ 1 ಪ್ಲಸ್ 2 ಈಕ್ವಲ್ಸ್ ಟು 5 ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸರಿ, it will be 3. ಇಲ್ಲಿ ಕೌಂಟ್ ಆಗೋ ನಂಬರ್ಸ್ ಯಾವುದು? ದಟ್ ಈಸ್ 1 ಅಂಡ್ 3 ಎರಡು ಕೂಡ ಕೌಂಟ್ ಆಗುತ್ತೆ. ಇದು ಯಾವುದು? ದಟ್ ಈಸ್ ನಾವು ನೋಡ್ತಾ ಇರುವಂತ ಯಾವುದು ನ್ಯೂಮರಾಲಜಿನಲ್ಲಿ ಫಸ್ಟ್ ಪಾರ್ಟ್ ಇದು. ಒಂದನೇದು ಯಾವುದು? ದಟ್ ಈಸ್ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ನ್ಯೂಮರಾಲಜಿನಲ್ಲಿ. ಇದು ಕನ್ನಡಗೂ ಕೂಡ ಒಂದೇ ಬರುತ್ತೆ ಮತ್ತೆ ಇಂಗ್ಲಿಷ್ಗೂ ಕೂಡ ಒಂದೇ ಬರುತ್ತೆ. ಬಟ್ ಅನಾಲಿಸಿಸ್ ಏನು ದಟ್ ಈಸ್ ಬೇರೆ ಬೇರೆ ಸ್ವಲ್ಪ ಚೇಂಜ್ ಆಗುತ್ತೆ. ಅದನ್ನ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಎರಡನೇದು ಸೆಕೆಂಡ್ ಒನ್, ಪ್ಲೇಸ್ ಆಫ್ ಬರ್ತ್. ಏನಿದು ಪ್ಲೇಸ್ ಆಫ್ ಬರ್ತ್ ಅಂತಂದ್ರೆ ಯಾವ ಪ್ಲೇಸ್ ಅಲ್ಲಿ ನಾವು ಹುಟ್ಟಿದೀವಿ. ಯಾವ ಪ್ಲೇಸ್ ಅಂದಿದ ತಕ್ಷಣ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್. ಇಲ್ಲಿ ಈ ಬ್ಯಾಂಗ್ಳೂರ್ ಅಂತ ಬಂದಿದ ತಕ್ಷಣ ಇಲ್ಲಿ ಅನಾಲಿಸಿಸ್ ಏನಾಗುತ್ತೆ ಅಂತಂದ್ರೆ ಇಂಗ್ಲಿಷ್ ಲೆಟರ್ಸ್ ತಗೊಂಡಾಗ BAN ಇದಕ್ಕೆ ನಾವೇನ್ ಮಾಡ್ತೀವಿ? ದಟ್ ಈಸ್ ಎರಡು ಮೆಥಡ್ ಬರುತ್ತೆ. ಒಂದು ಸರಿ, ತುಂಬಾ ಮೆಥಡ್ಸ್ ಇದೆ, 3-4 ಮೆಥಡ್ಸ್ ಇದೆ. ಅದರಲ್ಲಿ ಪ್ರಚಲಿತವಾಗಿರುವಂತದ್ದು ಒಂದು ಚಾಲ್ಡಿಯನ್ ಮೆಥಡ್, ಇನ್ನೊಂದು ಪೈಥಾಗರನ್ ಮೆಥಡ್. ಇದರಲ್ಲಿ ನಾವು ಯೂಸ್ ಮಾಡೋದು ಯಾವುದು? ಚಾಲ್ಡಿಯನ್ ಮೆಥಡ್ ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಇದರಲ್ಲಿ ಏನ್ ಮಾಡ್ತೀವಿ? ದಟ್ ಈಸ್ ಎ ಬಿ ಅಂಡ್ ಸಿ ಇದಕ್ಕೆಲ್ಲದಕ್ಕೂ ಕೂಡ ನಾವೇನ್ ಮಾಡ್ತೀವಿ? ಬೇರೆ ಬೇರೆ ಲೆಟರ್ಸ್ ಏನ್ ಮಾಡ್ತೀವಿ? ಲೆಟರ್ಸ್ಗೆ ನಂಬರ್ಸ್ ಏನ್ ಮಾಡ್ತೀವಿ? ದಟ್ ಈಸ್ ಕೊಡ್ತಾ ಬರ್ತೀವಿ. ಆ ನಂಬರ್ಸ್ ಪ್ರಕಾರ ನಾವೇನ್ ಮಾಡ್ತೀವಿ? ಇಲ್ಲಿ ಇದಕ್ಕೆ ಯಾವ ಒಂದು ಟೋಟಲ್ ಬರುತ್ತೋ ಆ ಟೋಟಲ್ ನ ನಾವಿಲ್ಲಿ ಆಡ್ ಮಾಡ್ತಾ ಬರ್ತೀವಿ. ಪೈಥಾಗರನ್ ಚಾಲ್ಡಿಯನ್ ಮೆಥಡ್ ಅಲ್ಲಿ 9 ನ ಕನ್ಸಿಡರ್ ಮಾಡಲ್ಲ, ಒಂದು ಡಿಫ್ರೆನ್ಸ್. ಪೈಥಾಗರನ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಿ? 9 ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕನ್ಸಿಡರ್ ಮಾಡಲ್ಲ, ಇಲ್ಲಿ ಕನ್ಸಿಡರ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ಇದೇ ಬೆಂಗಳೂರಿನ ಕನ್ನಡದಲ್ಲಿ ಬರೆದಾಗ ನಮ್ಮ ಮಾತೃಭಾಷೆಯಾದಂತ ಒಂದು ಕನ್ನಡ, ಕನ್ನಡದಲ್ಲಿ ಬರೆದಾಗ ಹೋಗಿ ಏನಾಗುತ್ತೆ? ಇದು ಇದಕ್ಕೆ ಕನ್ನಡದಲ್ಲಿ ನಾವು ಬರೆದಾಗ ಅದಕ್ಕೆ ಸಪರೇಟ್ ಆದಂತ ಒಂದು ನಂಬರ್ಸ್ ಬರುತ್ತೆ. ಆ ನಂಬರ್ಸ್ ಪ್ರಕಾರ ಈ ಒಂದು ಬ್ಯಾಂಗ್ಳೂರ್ ಅನ್ನೋದನ್ನ ನಾವು ಏನ್ ಮಾಡ್ತೀವಿ? ಕನ್ನಡದಲ್ಲಿ ಬರೆಯಬೇಕು. ಇದು ಕನ್ನಡದಲ್ಲಿ ನಾವು ಬರೆದಿರುವಂತದ್ದು. ಕನ್ನಡದಲ್ಲಿ ಇದಕ್ಕೆ ನಾವೇನ್ ಮಾಡಬೇಕು? ದಟ್ ಈಸ್ ಇದನ್ನ ನಾವು ಲೆಟರ್ಸ್ಗೆ ನಂಬರ್ಸ್ ಕೊಟ್ಟು ನಂಬರ್ಸ್ ಮುಖಾಂತರ ನಾವು ಐಡೆಂಟಿಫೈ ಮಾಡಬೇಕು. ಇದಕ್ಕೆ ಯಾವ ರೀತಿ ಕೊಡ್ಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ, ಆಯ್ತಾ? ಇದು ಎರಡನೇದು, ಇದು ಅರ್ಥ ಮಾಡ್ಕೊಳ್ಳಿ. ಎರಡನೇದು ಇದು. ಮೂರನೇದು ಬಂದ್ಬಿಟ್ಟು ಥರ್ಡ್, ಟೈಮ್ ನ್ಯೂಮರಾಲಜಿ. ಇದು ಟೈಮ್ ನ್ಯೂಮರಾಲಜಿ ಅಂದಿದ ತಕ್ಷಣ ಟೈಮ್ ನ ನಾವು ಏನ್ ಮಾಡ್ತೀವಿ? ಕೌಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 8 10 ಆರ್
815 ಇದರಲ್ಲಿ ಇದೇ ಬೇರೆನ ಕೌಂಟ್ ಮಾಡುತ್ತೆ, ಇದೇ ಬೇರೆನ ಕೌಂಟ್ ಮಾಡುತ್ತೆ. 8 ಅಂದಿದ ತಕ್ಷಣ ಬರೀ 8 ಬರುತ್ತೆ. ಈ 15 ಅಂದಿದ ತಕ್ಷಣ ಎರಡು ಆಡ್ ಮಾಡಿದ್ರೆ 5 + 1 ಇದು 6. ಇದು ಏನು ದಟ್ ಈಸ್ ಡೈರೆಕ್ಟ್ ಏನು ದಟ್ ಈಸ್ ನ್ಯೂಮರಾಲಜಿ ಮಾತ್ರ ರೆಪ್ರೆಸೆಂಟ್ ಮಾಡುತ್ತೆ. ಈ ಒಂದು ನ್ಯೂಮರಾಲಜಿನಲ್ಲಿ ಯಾವ ರೀತಿ ಒಂದು ವಿಶ್ಲೇಷಣೆ ಇತ್ತು ಅದರ ಪ್ರಕಾರ ಇದನ್ನ ನಾವು ಅನಾಲಿಸಿಸ್ ಮಾಡ್ತೀವಿ. ಇದು ಮೂರನೇದು. ನೆಕ್ಸ್ಟ್ ಫೋರ್ತ್ ಒನ್ ಎಲ್ಲರಿಗೂ ಕೂಡ ಗೊತ್ತಿರೋಂಗೆ ಮೊಬೈಲ್ ನ್ಯೂಮರಾಲಜಿ. ಮೊಬೈಲ್ ನ್ಯೂಮರಾಲಜಿನಲ್ಲಿ ನಮ್ಮ ಇಂಡಿಯನ್ ನಂಬರ್ಸ್ ಏನು 10 ನಂಬರ್ಸ್ ಬರುತ್ತೆ. ಮತ್ತೆ ನಮ್ಮ ಇಂಡಿಯಾದು ಕಂಟ್ರಿ ಕೋಡ್ ಬಂದ್ಬಿಟ್ಟು 91. ಇದು ಫಿಕ್ಸೆಡ್. ಇದು +91 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಫಿಕ್ಸೆಡ್. ಇದಾದ್ಮೇಲೆ ನಂಬರ್ಸ್ ಏನು ದಟ್ ಈಸ್ 9 ಇಂದ 8 ಇಂದ 7 ಇಂದ 6 ಇಂದ ಸ್ಟಾರ್ಟ್ ಆಗುವಂಥದ್ದು ಇದು ನಂಬರ್ಸ್ ಬರುತ್ತೆ. ರಿಮೈನಿಂಗು ನೆಕ್ಸ್ಟ್ ಇನ್ನೊಂದು 9 ನಂಬರ್ ಇರುತ್ತೆ. ಈ 9 ನಂಬರ್ನ ಅಂದ್ರೆ ಟೋಟಲ್ 10. ಈ 10 ನಂಬರ್ಸ್ ನಾವೇನ್ ಮಾಡ್ತೀವಿ, ಟೋಟಲ್ ಮಾಡ್ತೀವಿ. ಟೋಟಲ್ ಮಾಡಿ ಅದರ ಪ್ರಕಾರ ಏನು ದಟ್ ಈಸ್ ಅನಾಲಿಸಿಸ್ ಹೇಳುವಂಥದ್ದು ಯಾವುದು ಮೊಬೈಲ್ ನ್ಯೂಮರಾಲಜಿ. ಬಟ್ ಮೊಬೈಲ್ ನ್ಯೂಮರಾಲಜಿಯಲ್ಲಿ ಬೇರೆ ಬೇರೆ ಒಂದು ಅನಾಲಿಸಿಸ್ ಏನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಬಟ್ ಆಕ್ಚುಲ್ ಮೊಬೈಲ್ ನ್ಯೂಮರಾಲಜಿನಲ್ಲಿ ಗ್ರಿಡ್ ನ ಯೂಸ್ ಮಾಡಲ್ಲ. ಗ್ರಿಡ್ ಏನಿದೆ ಆ ಗ್ರಿಡ್ ಏನು ಇಲ್ಲಿ ಯೂಸ್ ಮಾಡ್ದಿರ ಮಾಡುವಂಥದ್ದು ರಿಯಲ್ ಏನು ದಟ್ ಈಸ್ ಮೊಬೈಲ್ ನ್ಯೂಮರಾಲಜಿ. ಇದರಲ್ಲಿ ಬೇರೆ ರೀತಿನೇ ಇದೆ. ಟೋಟಲ್ ಮೊಬೈಲ್ ನ್ಯೂಮರಾಲಜಿ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕಂತಂದ್ರೆ ನಾವು ವೆರಿ ಈಸಿಲಿ ಫಾಲೋ ಮಾಡ್ಬೇಕಂದ್ರೆ ಗ್ರಿಡ್ಗೂ ಮತ್ತೆ ಮೊಬೈಲ್ ನ್ಯೂಮರಾಲಜಿಗೆ ಅಪ್ಲೈ ಮಾಡೋದಕ್ಕೆ ಬರೋದೇ ಇಲ್ಲ. ಈ ಟೋಟಲ್ ಏನು 10 ನಂಬರ್ಸ್ ಏನಿದೆ ಆ 10 ನಂಬರ್ಸ್ನ ಆಡ್ ಮಾಡಿ ಪ್ಲೇಸಸ್ ಏನು ಕೌಂಟ್ ಆಗುತ್ತೆ. ಪ್ಲೇಸಸ್ ಅಂತಂದ್ರೆ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಈ ರೀತಿಯಾದಂಥದ್ದು ಪ್ಲೇಸಸ್ ಏನು ಕೌಂಟ್ ಆಗುತ್ತೆ ಅದರ ಪ್ರಕಾರ ಹೇಳುವಂಥದ್ದು ಯಾವುದು ಮೊಬೈಲ್ ನ್ಯೂಮರಾಲಜಿ. ಇದು ಇವತ್ತಿನ ನಮ್ಮ ಟಾಪಿಕ್ ಅಲ್ಲ, ಇದು ಒಂದು ಮೆಥಡ್. ನೆಕ್ಸ್ಟ್ 5ನೇದು ನೇಮ್. ನೇಮ್ ನ್ಯೂಮರಾಲಜಿ. ಇಲ್ಲಿ ನೇಮ್ ನ್ಯೂಮರಾಲಜಿ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ನಾನು ಸಂಪತ್ ಅಂತ ತಗೊಂತೀನಿ. ಈ ಒಂದು ಸಂಪತ್ ಅಂತ ತಗೊಂಡಾಗ ಇದರಲ್ಲಿ ಮೊದಲೇ ಹೇಳ್ದಂಗೆ ಇದನ್ನ ಅನಾಲಿಸಿಸ್ ಒಂದು ಇಂಗ್ಲಿಷ್ ಪ್ರಕಾರ ಮಾಡ್ತೀವಿ. ಇಂಗ್ಲಿಷ್ ಅಲ್ಲಿ ಒಂದು ಚಾರ್ಲಿಯನ್ ಮೆಥಡ್, ನೆಕ್ಸ್ಟ್ ಇನ್ನೊಂದು ಪೈಥಾಗರಸ್ ಮೆಥಡ್. ನೆಕ್ಸ್ಟ್ ಇದನ್ನೇ ನಾವು ನೇಮ್ ಏನ್ ಮಾಡ್ತೀವಿ, ಕನ್ನಡಗೆ ನಾವು ಚೇಂಜ್ ಮಾಡ್ತೀವಿ. ಕನ್ನಡಗೆ ಚೇಂಜ್ ಮಾಡಿದಾಗ ಕನ್ನಡದಲ್ಲೂ ಕೂಡ ಇದಕ್ಕೆ ಕನ್ನಡಗೆ ಬೇರೆ ಬೇರೆ ಲೆಟರ್ಸ್ಗೆ ಬೇರೆ ಬೇರೆ ನಂಬರ್ಸ್ ಬರುತ್ತೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಚೇಂಜು ಕನ್ನಡದೇ ಬೇರೆ ಬರುತ್ತೆ. ಇದನ್ನ ನಾವೇನ್ ಮಾಡ್ತೀವಿ, ಟೋಟಲ್ ಮಾಡಿ ಇದರಲ್ಲಿ ಅನಾಲಿಸಿಸ್ ಮಾಡೋದು. ಚಾರ್ಲಿಯನ್ನು ಮತ್ತೆ ಪೈಥಾಗರನ್ನು ಕೊಡೋದು ಅಕ್ಯುರಸಿಗಿಂತ ಕನ್ನಡದಲ್ಲಿ ಕೊಡುವಂತ ಅಕ್ಯುರಸಿ 100% ಇರುತ್ತೆ. ಇದು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇದು ಯಾವುದು ದಟ್ ಈಸ್ 5ನೇದು. ನೆಕ್ಸ್ಟ್ 6ನೇದು ವೆಹಿಕಲ್ ಅಂಡ್ ಹೌಸ್.
ಎರಡು ಒಟ್ಟಿಗೆ ತಗೊಂತೀನಿ. ವೆಹಿಕಲ್ ಅಂಡ್ ಹೌಸ್. ವೆಹಿಕಲ್ಗೆ ನಂಬರ್ ಬರುತ್ತೆ, ಹೌಸ್ಗೂ ಅಷ್ಟೇ, ದಟ್ ಈಸ್ ನಂಬರ್ ಬರುತ್ತೆ. ನಂಬರ್ ಅನಾಲಿಸಿಸ್ ಏನು, ದಟ್ ಈಸ್ ಇಂಗ್ಲಿಷು ಮತ್ತೆ ಕನ್ನಡ ಎರಡೂ ಕೂಡ ಸೇಮ್. ಇದರಲ್ಲಿ ಯಾವುದೇ ರೀತಿಯಾದಂತ ಚೇಂಜ್ ಬರಲ್ಲ. ಬಟ್ ಹೌಸ್ಗೆ ಇನ್ನೊಂದು ಏನಿರುತ್ತೆ, ದಟ್ ಈಸ್ ಹೌಸ್ ನಂಬರ್. ಇದು ಹೌಸ್ ನೇಮ್ ಇರುತ್ತೆ. ಈ ಹೌಸ್ ನೇಮ್ ಬಂದಾಗ ಈಗೇನ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರುತ್ತೆ ಮತ್ತೆ ಕನ್ನಡ. ಇಂಗ್ಲಿಷ್ ಅಲ್ಲಿ ಬಂದಾಗ ಚಾರ್ಲಿಯನ್ನು ಮತ್ತೆ ಪೈಥಾಗರನ್ ಎರಡು ಬರುತ್ತೆ. ಕನ್ನಡದಲ್ಲಿ ಬಂದಾಗ ಕನ್ನಡಗೆ ಲೆಟರ್ಸ್ಗೆ ನಾವೇನ್ ಮಾಡ್ತೀವಿ, ದಟ್ ಈಸ್ ಸಪರೇಟ್ ಬರುತ್ತೆ. ಇದು 100% ಅಕ್ಸೆಪ್ಟ್ ಆಗುವಂಥದ್ದು. ಇದು ಏನು, ದಟ್ ಈಸ್ ಟೋಟಲ್ ಏನು, ದಟ್ ಈಸ್ ಅನಾಲಿಸಿಸ್ ಆಫ್ ದ ನ್ಯೂಮರಾಲಜಿ. ಟೋಟಲ್ ಅನಾಲಿಸಿಸ್ ಆಫ್ ನ್ಯೂಮರಾಲಜಿ ನಾವು ಮಾಡುವಂಥದ್ದು. ಇದರಲ್ಲಿ ನಾವು ಎಲ್ಲದರಲ್ಲೂ ನೋಡಿದಾಗ ಕ್ಲೀನ್ ಆಗಿ ನೋಡಿ, ದಟ್ ಈಸ್ ಇಲ್ಲಿ ತನಕ ನಿಮ್ಗೆ ತಿಳಿಸ್ಕೊಟ್ಟಿರೋದ್ರಲ್ಲಿ ಇವಾಗ ನಾವೇನು ಆರ್ ಮೆಥಡ್ ಅಂತ ಏನ್ ಹೇಳಿದ್ವಿ, ಕಾಣಿಸ್ತಾ ಇದೆಯಾ ಬರೀತಾ ಇರೋದು? ನೋಡಿ, ಈ ಒಂದು 6 ಇದರಲ್ಲಿ ಫಸ್ಟ್ ಕನ್ನಡನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಕನ್ನಡದಲ್ಲಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಪ್ಲೇಸ್, ಇದರಲ್ಲಿ ಕನ್ನಡ ಬರುತ್ತೆ. ನೆಕ್ಸ್ಟ್ ನೇಮ್, ಇದರಲ್ಲಿ ಕನ್ನಡ ಬರುತ್ತೆ. ನೆಕ್ಸ್ಟ್ ಹೌಸ್ ನೇಮ್, ಇದರಲ್ಲಿ ಕನ್ನಡ ಬರುತ್ತೆ. ಈ ಮೂರು ಇದರಲ್ಲಿ ನಾವು ಏನ್ ಮಾಡ್ತೀವಿ, ಕನ್ನಡ ಒಂದು ಬಳಕೆ ಇದೆ. ಮೂರಲ್ಲೂ ಕೂಡ ಕನ್ನಡ ಬಳಕೆ ಮಾಡ್ತಾ ಇದೆ ಅಂತಂದ್ರೆ, ಅಂದ್ರೆ ಕನ್ನಡ ಮಾತ್ರ ಅಂತಲ್ಲ, ಇಲ್ಲಿ ಇಂಗ್ಲಿಷು ಯೂಸ್ ಮಾಡ್ತೀವಿ ಜೊತೆಗೆ ಕನ್ನಡ. ಎರಡನ್ನೂ ಕೂಡ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಎರಡು ಯೂಸ್ ಮಾಡ್ತೀವಿ. ಎರಡರಲ್ಲಿ ಯಾವುದು ಚೆನ್ನಾಗಿ ಬರುತ್ತೆ ಅಂದ್ರೆ ಅಕ್ಯುರಸಿ ಚೆನ್ನಾಗಿದೆ ಅಂತ ಬಂದಾಗ, ಇದರಲ್ಲಿ ನಾವು ಇಂಗ್ಲಿಷ್ದು ಇಷ್ಟು ಏನಿದೆ, ಇಂಗ್ಲಿಷ್ದು ಕೂಡ ಕರೆಕ್ಟಾಗಿ ಬರ್ಬೋದು. ಬಟ್ ಅದಕ್ಕಿಂತನೂ ಕೂಡ ಕನ್ನಡದ ಇನ್ನೂ ಏನು, ದಟ್ ಈಸ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಿಮ್ಗೆ ಒಂದೇ ಒಂದು ಇದು ತೋರಿಸ್ತೇನೆ. ನಾವೀಗ ಆಲ್ರೆಡಿ ನಾವು ಏನು ಬೆಂಗಳೂರು ಅಂತ ಕನ್ಸಿಡರ್ ಮಾಡಿದ್ವಲ್ಲ, ಆ ಬೆಂಗಳೂರದೇ ನಾವು ತಗೊಂಡಾಗ ಒಂದೇ ನಿಮಿಷ.
ಇದರಲ್ಲಿ ನೋಡಿ ಬ್ಯಾಂಗ್ಳೂರ್ ಅಂತ ನಾವೇನು ಎಕ್ಸಾಂಪಲ್ ಕೊಟ್ಟಿದ್ವಲ್ಲ, ಬ್ಯಾಂಗ್ಳೂರ್ ಅಂತ ಅನ್ನೋದನ್ನೇ ನಾವು ತಗೊಂಡಾಗ ಬ್ಯಾಂಗ್ಳೂರು ಅನಾಲಿಸಿಸ್ ಏನಾದ್ರು ಮಾಡಿದಾಗ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಈ ನಂಬರ್ಸ್ ಎಲ್ಲ ಹೆಂಗ್ ಬಂದಂತ ನಾನು ತಿಳಿಸ್ತೀನಿ ನೋಡಿ. ಬ್ಯಾಂಗ್ಳೂರ್ನ ನಾವು ಇಂಗ್ಲಿಷ್ ಇದಕ್ಕೆ ನಾವು ಇದ್ರಲ್ಲಿ ನೋಡಿದಾಗ ಟೋಟಲ್ಲು 2 ಬರುತ್ತೆ. ಅದೇ ಕನ್ನಡದಲ್ಲಿ ನಾವು ನೋಡಿದಾಗ ನೋಡಿ, ಕನ್ನಡದಲ್ಲಿ 8 ಬರುತ್ತೆ. 2 ಅಂದಿದ ತಕ್ಷಣ ನಮ್ಗೆಲ್ಲ ಗೊತ್ತು. 2 ಅಂದಿದ ತಕ್ಷಣ ಏನು, ದಟ್ ಈಸ್ ಚಂದ್ರ. ಚಂದ್ರ ಅಂತಂದಿದ ತಕ್ಷಣ ಇದೇನು, ದಟ್ ಈಸ್ ಸೌಮ್ಯ ಆದಂತ ಒಂದು ಪ್ಲಾನೆಟ್ ಆಯ್ತಾ. ಚಂದ್ರನ ಕಾರಕತ್ವಗಳೆಲ್ಲನೂ ಕೂಡ ಬರುತ್ತೆ. 8 ಅಂತಂದ್ರೆ ಶನಿ ಸ್ವಾಮಿ. ಶನಿ ಸ್ವಾಮಿ ಅಂದಿದ ತಕ್ಷಣ ವರ್ಕ್ ರಿಲೇಟೆಡ್ ಇರುತ್ತೆ. ಬ್ಯಾಂಗ್ಳೂರ್ ನಾವು ನೋಡ್ದಂಗೆ ನೋಡಿ, ಎಲ್ಲರೂ ಕೂಡ ಏನು, ದಟ್ ಈಸ್ ಎಲ್ಲರೂ ಕೂಡ ಏನು, ದಟ್ ಈಸ್ ಹೋಗ್ತಾ ಇರೋದೇನು ವರ್ಕ್ ಅಂತಾನೆ. ವರ್ಕ್ ರಿಲೇಟೆಡ್ ವರ್ಕ್, ಕೆಲಸದ ಒಂದು ಇದ್ರಲ್ಲೇ ಎಲ್ಲಾನು ಕೂಡ ಏನು ಬ್ಯುಸಿ ಆಗಿರ್ತಾರೆ ಆಯ್ತಾ. ದೇರ್ಫೋರ್ ನಾವು ಇಂಗ್ಲಿಷ್ಗೆ ಕಂಪೇರ್ ಮಾಡಿದಾಗ ಕನ್ನಡಗೆ ಏನು, ದಟ್ ಈಸ್ ಟೋಟಲ್ ನ ತಗೊಂಡಾಗ ಇದು ಏನು, ದಟ್ ಈಸ್ 100% ಏನು, ದಟ್ ಈಸ್ ರಿಸಲ್ಟ್ ನಮ್ಗೆ ಹೇಳುತ್ತೆ ಆಯ್ತಾ. ಇದೆಲ್ಲಾನು ಕೂಡ ಈಗ ಬ್ಯಾಂಗ್ಳೂರ್ ಅನ್ನೋದು ಹಿಂಗೆ ಈ ಒಂದು ನಂಬರ್ಸ್ ಹೆಂಗೆ ಬರ್ಕೊಂಡಿದೀವಿ, 8 1 8 9 6 5 7 ಇದೆಲ್ಲ ಟೋಟಲ್ ಮಾಡಿದಾಗ 8 ಇದು ಯಾವ ರೀತಿ ಬರುತ್ತೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಬಟ್ ಇಲ್ಲಿ ನಾವು ಏನು ನಾವು ನೋಡ್ಬೇಕಂತಂದ್ರೆ ಇಲ್ಲಿ ಅರ್ಥೈಸ್ಕೋಬೇಕಾಗೋದು ಇಷ್ಟನೇ. ನ್ಯೂಮರಾಲಜಿನಲ್ಲಿ ಈ ಒಂದು ಕನ್ನಡ ನ್ಯೂಮರಾಲಜಿ ಏನಿದೆ, ಕನ್ನಡ ನ್ಯೂಮರಾಲಜಿ ಕನ್ನಡ ರಿಲೇಟೆಡ್ ಏನಿದೆ, ಇದು ತುಂಬಾನೇ ಏನು, ದಟ್ ಈಸ್ ಅಕ್ಯುರೇಟ್ ಆದಂತ ಒಂದು ಇನ್ಫಾರ್ಮೇಶನ್ ಏನು ಕೊಡುತ್ತೆ. ಅಕ್ಯುರೇಟ್ ಆದಂತ ಇನ್ಫಾರ್ಮೇಶನ್ ಅಂತಂದ್ರೆ ನಾಟ್ ಓನ್ಲಿ ನಿಯರ್ ಟು 100, ಇಟ್ ಈಸ್ ಗಿವಿಂಗ್ ಮೋರ್ ದ್ಯಾನ್ ಏನು, ದಟ್ ಈಸ್ 100% ಏನು, ದಟ್ ಈಸ್ ಅಕ್ಯುರಸಿ ಅನ್ನೋದು ಕೊಡುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಒಂದು ಕನ್ನಡದಲ್ಲಿ ಒಂದು ಏನು, ದಟ್ ಈಸ್ ಬಳಕೆ ಮಾಡ್ತದೆ ಅಂತಂದು, ಇದು ಏನು, ದಟ್ ಈಸ್ ನಮ್ಮ ಶಾಸ್ತ್ರಬದ್ಧವಾದಂಥದ್ದು. ಮತ್ತೆ ನಮ್ಗೇನು ಪುರಾಣಗಳಲ್ಲಿ ಏನಿದೆ ಅದೇ ಇದನ್ನ ನಾವು ಇಲ್ಲಿ ನೋಡ್ತಾ ಇರೋಂಥದ್ದು. ಅದಕ್ಕಾಗಿ ಇದು ಏನು, ದಟ್ ಈಸ್ ನಮ್ಗೆ ಅಷ್ಟೊಂದು ಏನು, ದಟ್ ಈಸ್ ನಿಖರ ಒಂದು ಇನ್ಫಾರ್ಮೇಶನ್ ಇದು ನಮ್ಗೆ ತಿಳಿಸ್ಕೊಡುತ್ತೆ. ಯಾಕಂದ್ರೆ ಇದು ಋಗ್ವೇದ, ಯಜುರ್ವೇದ, ಸಾಮವೇದಗಳಲ್ಲಿ ತಿಳಿಸಿರುವಂತದ್ದು. ಅದರ ಪ್ರಕಾರನೇ ನಾವು ಇಲ್ಲಿ ತಿಳಿಸ್ತಾ ಇರುವಂತದ್ದು. ಅದ್ರ ಪ್ರಕಾರ ತಿಳಿಸ್ತಾ ಇರೋದ್ರಿಂದ ಇದು ತುಂಬಾನೇ ಏನು, ದಟ್ ಈಸ್ ಮಹತ್ವವಾದಂತೆ ನಾವು ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಅಂತ ನೋಡೋದಾದ್ರೆ, ಇನ್ನೊಂದು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ಲೇಸ್ ನ ತಗೊಂಡಾಗ ಅಥವಾ ನಮ್ಮ ಕರ್ನಾಟಕನ್ನೇ ತಗೊಂಡಾಗ, ಕರ್ನಾಟಕ ಅನ್ನೋದನ್ನ ಯಾವ ರೀತಿ ಬರುತ್ತೆ ನೋಡೋಣ. ಒಂದೇ ನಿಮಿಷ. ನೋಡಿ, ಕರ್ನಾಟಕ ಅನ್ನೋದು
ಈ ಯಾವ ರೀತಿ ಏನು ದಟ್ ಈಸ್ ಬರುತ್ತೆ ಅನ್ನೋದನ್ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಕರ್ನಾಟಕ ಅನ್ನೋದನ್ನ ನಾವು ಇಂಗ್ಲಿಷ್ ಅಲ್ಲಿ ಬರೆದಾಗ ನೋಡಿ, ದಿಸ್ ಇಸ್ ದ ಕರ್ನಾಟಕ, ಏನು ದಟ್ ಈಸ್ ಟೋಟಲ್ 1 ಬರುತ್ತೆ. ಅದೇ ನಮ್ಮ ಕನ್ನಡ ನ್ಯೂಮರಾಲಜಿ ನಲ್ಲಿ ಬರೆದಾಗೂ ಕೂಡ ಇದು ಟೋಟಲ್ ಒಂದೇ ಹೇಳುತ್ತೆ. ಬಟ್ ಇಲ್ಲಿ ಟೋಟಲ್ 19 ಬರುತ್ತೆ, ಇಲ್ಲಿ 37 ಬರುತ್ತೆ. 37 ಈಸ್ ಇನ್ ಗುಡ್ ನಂಬರ್. ಕರ್ನಾಟಕದಲ್ಲಿ ಒಂದು ಇದೇ ಏನು ದಟ್ ಈಸ್ 1 ಅನ್ನೋದು ಏನು ದಟ್ ಈಸ್ ನಂಬರ್ 1 ಅನ್ನೋದು ಎಲ್ಲಾ ಕಡೆ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಕರ್ನಾಟಕ ಅಂದ ತಕ್ಷಣ ವಿಭಿನ್ನವಾದದ್ದು. ನಮ್ಮ ಸೌತ್ ರೀಜನ್ ಅಲ್ಲೂ ಕೂಡ ಡಾಮಿನೆಂಟ್ ಇದೇನೆ. ಅಂಡ್ ಆಲ್ಸೋ ದಟ್ ಇಸ್ ಯಾವುದೇ ರೀತಿಯಾದಂತ ಒಂದು ಕ್ಷೇತ್ರದಲ್ಲಿ ಹೋದಾಗ ಕರ್ನಾಟಕ ಏನು ದಟ್ ಈಸ್ ನಂಬರ್ 1 ಅಂತಾನೆ ಹೇಳ್ತಾ ಬರುತ್ತೆ. ದೇರ್ಫೋರ್ ಅದಕ್ಕೆ ಇದು ಏನು ದಟ್ ಈಸ್ ಇದು ಇಂಗ್ಲಿಷ್ ಅಲ್ಲೂ ಕೂಡ ನಮ್ಗೆ ಸೇಮ್ ತಿಳಿಸುತ್ತೆ. ಅದೇ ರೀತಿ ಕನ್ನಡದಲ್ಲೂ ಕೂಡ ಸೇಮ್ನೇ ಇಲ್ಲಿ ಹೇಳ್ತಾ ಬರುತ್ತೆ. 1 ಅನ್ನೋದು ಏನು ದಟ್ ಈಸ್ ಇದು ಕರೆಕ್ಟ್ ಆಗಿ ಹೇಳುತ್ತೆ. ಬಟ್ ಇಂಗ್ಲಿಷ್ ಅಲ್ಲಿ 19 ಬರುತ್ತೆ, ಬಟ್ ಕನ್ನಡದಲ್ಲಿ ಬಂದಾಗ ಇದೇನು 37 ಬರುತ್ತೆ. 37 ಈಸ್ ಅಂಡ್ ರೆಪ್ರೆಸೆಂಟ್ ವೆರಿ ಗುಡ್ ರೆಪ್ರೆಸೆಂಟೇಷನ್, ವೆರಿ ಗುಡ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇದು ತುಂಬಾನೇ ಮಹತ್ವವಾದಂತ ಸಂಖ್ಯೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದು ಏನು ದಟ್ ಈಸ್ ಕರ್ನಾಟಕ. ಅದೇ ರೀತಿ ಇನ್ನೊಂದು ಪ್ಲೇಸ್ ನೋಡೋಣ. ಮೈಸೂರು ಅನ್ನೋದು ಏನಂತ ನೋಡಿದಾಗ ನೋಡಿ, ಮೈಸೂರು ಮತ್ತೆ ಮೈಸೂರು ಇವಾಗ ಇದು ಓಲ್ಡ್, ಇದು ಇವಾಗ ಬರೆಯುವಂಥದ್ದು. ಎರಡಲ್ಲೂ ಕೂಡ ನಮ್ಗೆ ಏನ್ ಬರುತ್ತೆ ದಟ್ ಈಸ್ 4 ಬರುತ್ತೆ. 4 ಅಂತಂದ್ರೆ ಏನು, ರಾಹುಗೆ ಸಂಬಂಧಪಟ್ಟಿದ್ದು. ಬಟ್ ಕನ್ನಡದಲ್ಲಿ ಬರೆದಾಗ ಮೈಸೂರು ಅಂತ ಬರೆದಾಗ ಇದು 33 ಬರುತ್ತೆ ಅಂಡ್ ಇಟ್ ಈಸ್ 6. ನಮ್ಗೆಲ್ಲ ಗೊತ್ತು 4 ಅಂತಂದ್ರೆ ರಾಹು ಅಂದಿದ ತಕ್ಷಣ ಟೆಕ್ನಿಕಲ್ ರಿಲೇಟೆಡ್. ಬಟ್ ಮೈಸೂರು ಏನು ದಟ್ ಈಸ್ ಅಂತ ಒಂದು ಟೆಕ್ನಿಕಲ್ ಅಲ್ಲಿ ಸ್ವಲ್ಪ ಮುಂದೆ ಇರ್ಬೋದು. ಬಟ್ ಆ ರೀತಿಯಾದಂತ ಒಂದು ಲಕ್ಷಣಗಳು ಅಲ್ಲಿ ನಾವು ನೋಡೋದಕ್ಕೆ ಬರಲ್ಲ. ಬಟ್ 6 ಅಂತ ಬಂದಾಗ ಇದು ಶುಕ್ರಕ್ಕೆ ಸಂಬಂಧಪಟ್ಟಿದ್ದು. ಶುಕ್ರ ಅಂದಿದ ತಕ್ಷಣ ದಟ್ ಈಸ್ ಒಂದು ಫೇಮಸ್ ಅಥವಾ ಒಂದು ಯಾವುದೋ ಒಂದು ರೀತಿಯಲ್ಲಿ ಒಂದು ವಿಭಿನ್ನವಾದಂತ ಒಂದು ನಂಬರ್ ಇದು 6 ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ವಿಭಿನ್ನ ಅಂದಿದ ತಕ್ಷಣ ಯಾವ ರೀತಿಯಾದಂತ ಒಂದು ವಿಭಿನ್ನ ಅಂತಂದ್ರೆ, ಮೈಸೂರು ಸಿಟಿನ ನಾವು ನೋಡಿದಾಗ ಮೈಸೂರು ಸಿಟಿನಲ್ಲಿ ಏನು ಕೂಲೆಸ್ಟ್ ಸಿಟಿ, ಅದ್ರ ಜೊತೆಗೆ ಅಲ್ಲಿ ಒಂದು ಆಡಂಬರತ್ವ ಏನು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಲಕ್ಸುರಿನೆಸ್ ಏನು ದಟ್ ಈಸ್ ಚೆನ್ನಾಗಿರುತ್ತೆ. ಕ್ಲೀನ್ಲಿನೆಸ್ ಅನ್ನೋದು ಎಲ್ಲಾನು ಕೂಡ ಚೆನ್ನಾಗಿರುತ್ತೆ. ಇದೇ ಏನು ದಟ್ ಈಸ್ ಒಂದು ಶುಕ್ರ ಏನು ದಟ್ ಈಸ್ ರೆಪ್ರೆಸೆಂಟ್ ಮಾಡೋದು ನಂಬರ್ 6 ರೆಪ್ರೆಸೆಂಟ್ ಮಾಡೋದು. ದೇರ್ಫೋರ್ ಅದಕ್ಕೆ ನಾವು ಇದೇನ್ ಮಾಡ್ತೀವಿ, ಇದರಲ್ಲಿ ಹೊಂದಾಣಿಕೆ ಅನ್ನೋದು ಏನು ದಟ್ ಈಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಯಾವ್ದು ದಟ್ ಈಸ್ ಕನ್ನಡ ನ್ಯೂಮರಾಲಜಿ ನಲ್ಲಿ ನಾವು ನೋಡಿದಾಗ ಇದು ಹೊಂದಾಣಿಕೆ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಇದು ಏನು ದಟ್ ಈಸ್ ನಮ್ಮ ಒಂದು ಆರ್ಡಿನರಿ ನ್ಯೂಮರಾಲಜಿ ದಟ್ ಈಸ್ ಇಂಗ್ಲಿಷ್ಗೂ ಮತ್ತೆ ಕನ್ನಡ ಇರುವಂತ ಒಂದು ವ್ಯತ್ಯಾಸ. ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಈಗ ಇದ್ರ ರಿಲೇಟೆಡ್ ಈಗ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಸಿದ್ದೀನಿ. ಇದ್ರ ರಿಲೇಟೆಡ್ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇಂಟ್ರೆಸ್ಟಿಂಗ್ ಆಗಿದೆಯಾ ಈ ಒಂದು ಕನ್ನಡ ನ್ಯೂಮರಾಲಜಿ ಅನ್ನೋದು? ನಮ್ಮದೇ ಆದಂತ ಒಂದು ನ್ಯೂಮರಾಲಜಿ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಸರ್, ಇದು ಈ ವೆಬಿನಾರ್ ನೀವು 4th ಗೆ ಸ್ಟಾರ್ಟ್ ಮಾಡ್ತಾ ಇದೀರಲ್ಲ? ಅದು ಥರ್ಡ್ ಸ್ಟಾರ್ಟ್ ಮಾಡೋದು ಮೊಬೈಲ್ ನ್ಯೂಮರಾಲಜಿ, ಅದು ಪೇಯ್ಡ್. ಓಕೆ. ಇದು ಈ ಕನ್ನಡ ನ್ಯೂಮರಾಲಜಿನೇ ಸಪ್ರೇಟ್ ಸರ್, ಬೇರೆ ಇದು? ಇದು
ಸಪರೇಟ್ ಸರ್ ಇದು. ಓಕೆ ಓಕೆ ಸರ್. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲರೂ ನಿಮಗೆ ಗೊತ್ತು ಕನ್ನಡದಲ್ಲಿ ಇವಾಗ ಸಾರಿ ಇಂಗ್ಲೀಷಲ್ಲೇ ಚಾಲ್ಡಿಯನ್ನು ಆಮೇಲೆ ಪೈಥಾಗರನ್ ಬಂದಿದೆ ಪ್ರಾಕ್ಟೀಸ್ಗೆ. ಹ್ಮ್ ಇವಾಗ ನಿಮ್ಮ ಕಡೆಯಿಂದನೇ ನಾನು ಫಸ್ಟ್ ಟೈಮ್ ಕನ್ನಡದ ಬಗ್ಗೆ ಕೇಳ್ತಾ ಇರೋದು. ಹ್ಮ್ ಸೊ ಲೈಕ್ ಇದನ್ನ ಬಂದು ಎಷ್ಟು ಆಕ್ಯುರಸಿ ಇದೆ, ಆಮೇಲೆ ಇದುವರೆಗೂ ಇದನ್ನ ಯಾರು ಲೈಕ್ ಹೊರಗಡೆ ತಂದೇ ಇಲ್ವಲ್ಲ ಅಂತ ಒಂದಿದು ಕ್ಲಾರಿಫಿಕೇಶನ್ ಅಷ್ಟೇ. ಸರ್ ಇಲ್ಲಿ ತನಕ ಇದು ಅಕ್ಯುರೇಸಿ ನಿಮ್ಗೆ ತೋರಿಸ್ತೀನಿ ಈಗ ನೋಡಿ, ಈಗಲೇ ತೋರಿಸ್ತಾ ಇದೀನಿ ಈಗ. ಓಕೆ ಮೈಸೂರು ಅನ್ನೋದು ಏನೋ 4 ಬರುತ್ತೆ, ಬೆಂಗಳೂರು ಓಕೆ ಅನ್ನೋದು ಏನೋ 2 ಬರುತ್ತೆ. ಸರಿ. ಅಲ್ಲಿ ನಡೀತಾ ಇರುವಂತ ಜೀವನ ಶೈಲಿಗೂ ಏನು ಆ ಅಷ್ಟೊಂದು ರಿಲೇಶನ್ಶಿಪ್ ಬರಲ್ಲ. ಓಕೆ ಬಟ್ ಓಕೆ ಕನ್ನಡದಲ್ಲಿ ಹಾಕಿದಾಗ ಏನಾಗುತ್ತೆ, ಬ್ಯಾಂಗ್ಳೂರ್ ಅನ್ನೋದು ಏನ್ ಬರುತ್ತೆ, ಎಕ್ಸಾಕ್ಟ್ಲಿ 8 ಬರುತ್ತೆ. ಓಕೆ 8 ಅಂತಂದ್ರೆ ಬ್ಯಾಂಗ್ಳೂರು ಸಿಟಿ ಇರೋದೇ ಏನು ವರ್ಕ್, ಬಂದಿರೋರೆಲ್ಲಾನು ಕೂಡ ವರ್ಕ್ ಆಗೇ ಬಂದಿರೋದು. ಓಕೆ ಏನು ಜೀವನ ವರ್ಕ್ ಗಾಗಿ ಬಂದು ಅಲ್ಲಿ ಜೀವನ ಮಾಡ್ತಾ ಇರೋದು. ಓಕೆ ಆಯ್ತಾ, ಹಂಗಾಗಿ ಅದು ಏನು ದಟ್ ಈಸ್ 100% ಅಕ್ಯುರಸಿ ಇದೆ. ಅದೇ ಓಕೆ ರೀತಿ ಈಗ ಮೈಸೂರು ಅಂತ ತಗೊಂಡಾಗ ಮೈಸೂರು 4 ಬರುತ್ತೆ. 4 ಏನು ದಟ್ ಈಸ್ ಅದು ಟೆಕ್ನಿಕಲ್ ರಾಕು ರಿಲೇಟೆಡ್. ಓಕೆ ಬಟ್ ಅಲ್ಲಿರುವಂತ ಒಂದು ಕಲ್ಚರ್ ಎಲ್ಲ ನೋಡಿದಾಗ ಓಕೆ ಅದೇ ಏನು ವಿಭಿನ್ನ ಕಲ್ಚರ್ ಎಲ್ಲ ಏನು 6 ರಿಲೇಟೆಡ್ ಕಲ್ಚರ್ ಅಲ್ಲಿರುವಂತ ಓಕೆ ಒಂದು ಆಡಂಬರ ಇರ್ಬೋದು, ಅಲ್ಲಿರುವಂತ ರಾಜ್ ಮನೆತನ ಇರ್ಬೋದು, ಓಕೆ ಅಲ್ಲಿರುವಂತ ಒಂದು ವೈಭವ ಇರ್ಬೋದು, ಅದೆಲ್ಲಾನು ಕೂಡ ಏನೋ 6 ರೆಪ್ರೆಸೆಂಟ್ ಮಾಡುವಂಥದ್ದು. ಸರಿ. ಇಂಗ್ಲಿಷ್ಗೆ ಕಂಪೇರ್ ಮಾಡಿದಾಗ ನಮ್ಮ ಕನ್ನಡದೇನು ಅಕ್ಯುರಸಿ ಬರುತ್ತೆ. ಏನಕ್ಕೆ ಇದು ಅಕ್ಯುರಸಿ ಬರುತ್ತೆ ಅಂತಂದ್ರೆ, ಈಗ ನಾವು ಕನ್ನಡದಲ್ಲಿ ಇರುವಂತದ್ದೇನು ದಟ್ ಈಸ್ ನಮ್ಮ ಪುರಾಣಗಳಿಂದ ತಗೊಂಡಿರುವಂತ ಒಂದು ಇದೇನೆ ಇದು, ಅಲ್ಲಿಂದ ಬಂದಿರುವಂತದ್ದೇ ಇದು, ಪುರಾಣಗಳಲ್ಲಿರುವಂತದ್ದೇ. ಬಟ್ ಓಕೆ ಇದನ್ನ ಇಷ್ಟವರೆಗೂ ಯಾರು ಹೇಳಿಲ್ಲ ಅಂತಂದ್ರೆ ಇದಿದೆ. ಬಟ್ ಕೆಲವೊಬ್ರು ಯೂಸ್ ಮಾಡ್ತಾ ಇದ್ರು, ಬಟ್ ಎಲ್ಲೂ ಕೂಡ ಇದನ್ನ ತಿಳಿಸ್ತಾ ಇರ್ಲಿಲ್ಲ, ಆಸಕ್ಟ್ ಆಗಿ ಏನು ತಿಳಿಸ್ತಾ ಇರ್ಲಿಲ್ಲ. ಅದು ಒಂದು ಏನಾದರೂ ನಾರ್ಮಲ್ ಪರ್ಸನ್ದು ಲೈಕ್ ನೇಮ್ ನ ಕೊಟ್ಬಿಟ್ಟು ಸ್ವಲ್ಪ ಅನಲೈಸ್ ಮಾಡಕ್ಕಾಗುತ್ತೆ ಸರ್, ಒಂದು ಎಕ್ಸಾಂಪಲ್ ತರ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ? ಎಸ್ ಸರ್, ಅದನ್ನ ಮಾಡ್ಕೊಡ್ತೀನಿ. ಸರಿ ಇದು ಆ, ಇದೆ ಆಯ್ತಾ, ಕನ್ನಡದು ಏನು ಯಾರು ತಿಳಿಸಿರ್ಲಿಲ್ಲ, ಬಟ್ ಇವತ್ತೇನು ನಮ್ಮ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನೀವು ನನಗೆ ತಿಳಿಸ್ಬೇಕಂತ ಬಂತು. ಅದಕ್ಕೆ ನಾನು ನಿನ್ನೆನೆ ಅಂತ ಅನ್ಕೊಂಡು ಇವತ್ತು ಬೆಳಿಗ್ಗೆನೆ ಹಾಕಿದ್ದೆ ಕ್ಲಾಸ್. ಸರಿ ಸರ್. ಓಕೆ ಓಕೆ ಆಕ್ಚುಲಿ ಈ ಒಂದು ಇದು ಇರ್ಲಿಲ್ಲ, ಓಕೆ ಸಡನ್ ಆಗಿ ಏನು ನಿನ್ನೆ ಅನ್ಕೊಂಡಿದ್ದು, ಮತ್ತೆ ಬೆಳಿಗ್ಗೆನೆ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಮಾಡೋಣ ಆಮೇಲೆ ಅಂತ ಇದು ನೇಮ್ ಹೇಳ್ಬಿಟ್ಟು. ಕರೆಕ್ಷನ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬರುತ್ತೆ ಸರ್? ಬರುತ್ತಾ ಅಂದ್ರೆ ರಿಸಲ್ಟ್ ಬರುತ್ತಾ? ನೇಮ್ ಕರೆಕ್ಷನ್ ಇದರಲ್ಲಿ ಬರಲ್ಲ ಸರ್, ಯಾಕಂದ್ರೆ ಬರಲ್ಲ. ಇಂಗ್ಲಿಷ್ ಅಲ್ಲಿ ನೇಮ್ ಕರೆಕ್ಷನ್ ಇದೆ, ಓಕೆ ಕನ್ನಡದಲ್ಲಿ ಇಲ್ಲ. ಕನ್ನಡದಲ್ಲಿ ಇಲ್ಲಿ ಇಲ್ಲ. ಯಾಕಿಲ್ಲ ಅಂತಂದ್ರೆ, ಈಗ ನೋಡಿ, ಈಗ ನಾವು ಇಂಗ್ಲಿಷ್ ನೋಡಿ ಮೈಸೂರು ಅಂತ ಬರೀತೀವಿ, ಓಕೆ SURU ಅಂತ. ಓಕೆ ಬಟ್ ಕನ್ನಡದಲ್ಲಿ ಬಂದಾಗ ಮೈಸೂರು ಇಷ್ಟೇ ಇರುತ್ತೆ, ಅದಕ್ಕೆ ನಾವು ರೂಗೆ ಏನು ದಟ್ ಈಸ್ ದೀರ್ಘ ಮಾಡ್ತೀವಿ ಅಷ್ಟೇ. ಕರೆಕ್ಟ್ ಕರೆಕ್ಟ್. ಓಕೆ ಅವಾಗ ಏನು ಅಷ್ಟು ಏನು ದಟ್ ಈಸ್ ಚೇಂಜ್ ಬರಲ್ಲ. ಈಗ ಆ, ಈಗ ಯಾವ್ದೋ ಒಂದು ಹೆಸರಿಗೆ ನಾವು ಇಂಗ್ಲಿಷ್ ಅಲ್ಲಿ ಲೆಟರ್ಸ್ ಏನು ಚೇಂಜ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಚೇಂಜ್ ಆಗುತ್ತೆ. ಬಟ್ ಕನ್ನಡದಲ್ಲಿ ಏನಾಗುತ್ತೆ, ಟೋಟಲ್ ನೇಮೇ ಚೇಂಜ್ ಮಾಡ್ಕೋಬೇಕು. ಸೊ ಅದಕ್ಕೆ ಅಂದ್ರೆ ನಮ್ಮ ಇದ್ರಲ್ಲಿ ಮೊದಲಿಗೆ ಹಿಂದಿನ ಪೀಳಿಗೆ ಅಂದ್ರೆ ಆ, ಮೊದಲಿಗೆ ಈ ಒಂದು ಮ್ಯಾರೇಜಸ್ ಮಾಡ್ಬೇಕಾದ್ರೆ ಅವ್ರ ಏನ್ ಓಕೆ ಮಾಡ್ತಾ ಇದ್ರು ಅಂತಂದ್ರೆ, ಜಾತಕ ಹೊಂದಾಣಿಕೆ ಮಾಡಿದಾಗ ಜಾತಕ ಏನು ದಟ್ ಈಸ್ ಅದು ಹೊಂದಾಣಿಕೆ ಫಲಗಳು ಬರದೇ ಇದ್ದಾಗ ಅವಾಗ ಏನ್ ಮಾಡ್ತಾ ಇದ್ರೆ ನೇಮೇ ಚೇಂಜ್ ಮಾಡ್ತಾ ಇದ್ರು. ಓಕೆ ಅದು ಆ, ಇಲ್ಲಿ ನಾವು ನೋಡ್ಬೋದು, ಅದೇ ಇದು. ಅಂದ್ರೆ ನೀವು ಹೇಳೋದು ಒಂದು ರೀತಿನಲ್ಲಿ ಓವರಾಲ್ ಅನಾಲಿಸಿಸ್ ಮಾತ್ರ ಇದು ಕನ್ನಡ ನ್ಯೂಮರಾಲಜಿ ತಗೊಳ್ತಾ ಇದ್ರೆ. ಅನಾಲಿಸಿಸ್ ಇದೆ, ಅಂದ್ರೆ ಇದು ಏನು ದಟ್ ಈಸ್ ಫಸ್ಟೇ ನಾವು ನೇಮ್ ಇಡ್ಬೇಕಾದ್ರೇನೆ ಫಸ್ಟೇನೆ ನಾವ್ ಏನ್ ಮಾಡ್ಬೇಕು, ದಟ್ ಈಸ್ ಕರೆಕ್ಟ್ ಆಗಿ ಇಡ್ಬೇಕು, ಅವಾಗ ಇದು ಓಕೆ ಬರುತ್ತೆ. ಚೆನ್ನಾಗಿ ಬರುತ್ತೆ. ಹ್ಮ್ ಈಗ ನೇಮ್ ಕರೆಕ್ಷನ್ ಅಂತ ಬಂದಾಗ ಬರಲ್ಲ, ಓಕೆ ನೇಮ್ ಚೇಂಜ್ಗೆ ಇದು ಅಪ್ಲೈ ಆಗುತ್ತೆ. ಒಳ್ಳೆ ನೇಮ್ ಸರಿ ಕರೆಕ್ಷನ್ ಅಂತಂದ್ರೆ ಏನು, ಮಧ್ಯದಲ್ಲಿ ಒಂದ್ 2-3 ಲೆಟರ್ಸ್ ನ ಆಡ್ ಮಾಡ್ಕೊಳೋದು.
ಸೇಮ್ ಓಕೆ. ನೇಮ್ ಇರುತ್ತೆ, 2-3 ಲೆಟರ್ಸ್ ಆಡ್ ಮಾಡ್ಕೊಳ್ಳೋದು, ಅದು ಏನು ನೇಮ್ ಕರೆಕ್ಷನ್. ಹ್ಮ್ ಬಟ್ ನೇಮ್ ಚೇಂಜ್ ಅಂತಂದ್ರೆ ಬೇರೆ ಬರುತ್ತೆ ಸರ್. ನೇಮ್ ಚೇಂಜ್ ಅಂತಂದ್ರೆ ಏನು, ಇರುವಂತ ನೇಮ್ ನಮಗೆ ಸರಿ ಹೋಗದೆ ಇದ್ದಾಗ ಆ ನೇಮ್ ಏನು ದಟ್ ಈಸ್ ಬೇರೆದು ಟೋಟಲ್ ಏನು ಡಾಕ್ಯುಮೆಂಟೇಶನ್ ಮುಖಾಂತರ ಎಲ್ಲ ಚೇಂಜ್ ಮಾಡ್ಕೊಂಡು ಅದರಲ್ಲಿ ಬರೋ ರೀತಿ ಮಾಡ್ಕೊಳ್ಳೋದು. ಡಾಕ್ಯುಮೆಂಟೇಶನ್ ಅಂದ್ರೆ ಇವಾಗಿನ ಇದರಲ್ಲಿ ಕಾಲಘಟ್ಟದಲ್ಲಿ ಒಂದೇನೆ ಮೇನ್, ಯಾವುದು ಆಧಾರ್ ಕಾರ್ಡ್ ಒಂದೇನೆ, ಓಕೆ. ಯಾಕಂದ್ರೆ ಎಲ್ಲಾ ಕಡೆನೂ ಅದೇನೆ ಇರೋದಂಥದ್ದು. ಹ್ಮ್ ಬೇರೆ ಯಾವ್ದನ್ನು ಅಷ್ಟೇನು ಇಂಪ್ಯಾಕ್ಟ್ ಆಗಲ್ಲ. ಸರಿ. ಓಕೆ. ಓಕೆ, ಬೇರೆ ಯಾರಿಗಾದ್ರೂ ಏನ್ ಪ್ರಶ್ನೆ ಇದೆಯಾ? ಹಲೋ, ಅವ್ರಿಗೆ ಏನು ಪ್ರಶ್ನೆ ಇಲ್ಲ ಅಂದ್ರೆ ಅವ್ರು ಕೇಳ್ದಂಗೆ ಇನ್ನೊಂದು ನೇಮ್ದೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ನೇಮ್ ಯಾವ್ದಾದ್ರು ಒಂದು ನೇಮ್ ನ ಹೆಂಗೆ ಒಂದು ಚೇಂಜ್ ಬರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ನಾನು ಬಾಲಕೃಷ್ಣ ಅಂತ ತಗೊಂಡಿದ್ದೀನಿ. ಬಾಲಕೃಷ್ಣ ಅಂತ ತಗೊಂಡಾಗ ಪೈಥಾಗರನ್ನೇ ಅಪ್ಲೈ ಮಾಡಿದಾಗ 2 1 3 1 2 9 9 1 8 5 1 ಇದು ಯಾವುದು ದಟ್ ಈಸ್ ನಾವು ಆಲ್ಫಾಬೆಟ್ಸ್ ABCD ಗೆ ಕೊಡ್ತಾ ಇರೋಂಥ ನಂಬರ್ಸ್ ಇದು ಬರುತ್ತೆ. ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ನೋಡಿ, ಟೋಟಲ್ 42 ಬರುತ್ತೆ. ಕರೆಕ್ಟ್ ಇದೆಯಾ ಯಾರಾದ್ರು ನೋಡಿ? 42 ಅಂತಂದ್ರೆ ಅಗೈನ್ ಇಟ್ ಈಸ್ 6. ಇದನ್ನ ನಾವು ಕನ್ನಡದಲ್ಲಿ ಬರೆದಾಗ ಇದು ಬಾಲಕೃಷ್ಣ, ಇಲ್ಲಿ ಬಾಲಕೃಷ್ಣಗ್ ನೋಡಿ ನಂಬರ್ಸ್ ಎಷ್ಟು ಬರುತ್ತೆ ಅಂತಂದ್ರೆ these are the numbers 75 4
1950. ಇದನ್ನೆಲ್ಲ ಆಡ್ ಮಾಡಿದ್ರೆ ಟೋಟಲ್ 5 148 ಬರುತ್ತೆ. 148 ಅಂತಂದ್ರೆ 13 ಅಂದ್ರೆ ಇದು 4 ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಇಲ್ಲಿ 6 ಇದೆ, ಇಲ್ಲಿ 4 ಇದೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಅವ್ರು ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಅವಾಗ ಅವ್ರಿಗೆ 6 ರಿಸಲ್ಟ್ಸ್ ಬರುತ್ತೆ. ಕನ್ನಡದಲ್ಲಿ ಏನಾದ್ರೂ ಇದ್ದಾಗ ಅವ್ರಿಗೆ ರಿಸಲ್ಟ್ಸ್ ಏನ್ ಬರುತ್ತೆ 4 ಬರುತ್ತೆ. ಅಂದ್ರೆ ರಾಹು ರಿಸಲ್ಟ್. ಅಂದ್ರೆ ಅವ್ರು ಅನ್ಕೊಂಡಿರ್ತಾರೆ ಏನು ದಟ್ ಈಸ್ ನನ್ಗೆ 6 ಏನು ದಟ್ ಈಸ್ ಲಕ್ಕಿ, 6 ಪ್ರಕಾರ ನಾನು ಹೋಗ್ತಾ ಇರ್ತೀನಿ ಅಂತ. ಬಟ್ ಆಕ್ಚುಯಲ್ ರಿಸಲ್ಟ್ಸ್ ಏನಾಗ್ತಾ ಇರುತ್ತೆ, ಇಟ್ ವಿಲ್ ಬಿ ಇದ್ರದ ಅಂಡ್ ರಾಹು ರಿಸಲ್ಟ್ ಬರ್ತಾ ಇರುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಬಾಲಕೃಷ್ಣ ಅನ್ನೋರು ಏನು ಸ್ವಂತ ಊರಲ್ಲಿಗಿಂತನೂ ಬೇರೆ ಊರುಗಳಲ್ಲಿ ಹೋದಾಗ ಅವ್ರಿಗೇನು ಜೀವನ ಶೈಲಿ ಏನು ಚೆನ್ನಾಗಿರುತ್ತೆ. ಸ್ವಂತ ಊರಲ್ಲಿ ಇರೋರು ಅಷ್ಟೊಂದು ಏನು ದಟ್ ಈಸ್ ಡೆವಲಪ್ ಆಗಿರಲ್ಲ. ಇದು ಯಾವ್ದಾದ್ರು ಒಂದು ನೇಮ್ನ ತಗೊಂಡು ಅನಾಲಿಸಿಸ್ ಮಾಡೋದು. ಇದು ಈ ರೀತಿ ಬರುತ್ತೆ. ಯಾರು ಕೇಳಿದ್ರಲ್ಲ? ಕೇಳಿ. ಪಳನಿ ಸರ್ ಕೇಳಿದ್ರಲ್ಲ, ಈಗ ನೋಡಿ ಈ ರೀತಿ ಬರುತ್ತೆ. ಆಯ್ತಾ? ನೇಮ್ ಯಾವ್ದಾದ್ರು ಒಂದು ನೇಮ್ ತಗೊಂಡಾಗ ನೇಮ್ ಅನಾಲಿಸಿಸ್ ಈ ರೀತಿ ಇರುತ್ತೆ. ಓಕೆ, ಇವಾಗ ನೀವು ಹೇಳ್ದಂಗೆ ಇವರು ಆ್ಯಕ್ಚುಲಾಗಿ ಬೇರೆ ಊರಿಗೆ ಹೋದಾಗ ಅಂದ್ರೆ ಬೇರೆ ಜಾಗದಲ್ಲಿ ವಾಸ ಮಾಡಿದಾಗ ಚೆನ್ನಾಗಿರ್ತಾರೆ ಅಂತ. ಇವಾಗ ಇವ್ರಿಗೆ ಏನಾದರೂ ನೇಮ್ ಕರೆಕ್ಷನ್ ನೀವು ಹೇಳ್ದಂಗೆ ಇಂಗ್ಲೀಷಲ್ಲಿ ಪಾಸಿಬಿಲಿಟಿ ಇದೆ, ಬಟ್ ಕನ್ನಡದಲ್ಲಿ ಸ್ವಲ್ಪ ಬೇರೆ ಏನಾದರೂ ಈ ದೀರ್ಘಗಳನ್ನ ಮಾತ್ರ ಚೇಂಜ್ ಮಾಡೋಕ್ಕಾಗುತ್ತೆ. ಈಗ ಇದ್ರಲ್ಲಿ ನೋಡಿ, ಇವಾಗ ಇಲ್ಲಿ ಏನಾಗ್ತೀವಿ, ಸಪೋಸ್ ಇಲ್ಲಿ ನಾವು ಒಂದು ಎ ಆಡ್ ಮಾಡಿದ್ವಿ ಅನ್ಕೊಳ್ಳಿ. ಓಕೆ, ಅವಾಗ ಏನಾಗುತ್ತೆ, ಇದು 43 ಆಗುತ್ತೆ, 7 ಆಗುತ್ತೆ. ಹೌದು. ಆಯ್ತಾ? ಅವಾಗ ಏನು ಇಂಡಸ್ಟ್ರಿ ಇವರು ಬೇರೆ ಯಾವ್ದಾದ್ರು ಇಂಡಸ್ಟ್ರಿಗೆ ಹೋದ್ರು ಅವ್ರಿಗೆ ಚೆನ್ನಾಗಿ ಬೆನಿಫಿಟ್ ಬರುತ್ತೆ. ಬಟ್ ಇಲ್ಲಿ ಕೃಷ್ಣ ನಾವೇನ್ ಮಾಡ್ತೀವಿ, ಎ ಸೇರ್ಸಿದೀವಿ, ಬಟ್ ಕನ್ನಡದಲ್ಲಿ ಅದನ್ನ ಚೇಂಜ್ ಮಾಡಕ್ ಬರಲ್ಲ ಸರ್. ಕನ್ನಡದಲ್ಲಿ ಏನು ಬಾಲಕೃಷ್ಣ ಹಂಗೆ ಇರುತ್ತೆ. ಓಕೆ, ಅವಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ಇಲ್ಲಾಗ್ಲಿ ಅಥವಾ ಇಲ್ಲಾಗ್ಲಿ ಫಸ್ಟ್ ಅಲ್ಲಿ ಏನಾದ್ರು ಒಂದು ಎಕ್ಸ್ಟ್ರಾ ಸೇರ್ಸ್ಕೋಬೇಕು. ಸರಿ ಸರಿ, ಓಕೆ. ಅವಾಗ ಏನು ಅದ್ರ ಫಲಗಳು ಅವ್ರಿಗೆ ಸಿಗುತ್ತೆ. ಬಟ್ ಅದೇನು ದಟ್ ಈಸ್ ಅದ್ರ ಜೊತೆಗೆ ಹಂಗೆ ಇರ್ಬೇಕು. ಇದನ್ನೇ ನಾವು ಏನು ಈಗ ನೇಮ್ ಇಡ್ಬೇಕಂದ್ರೆ ಕಾಲಿಂಗ್ ನೇಮ್ ಅಂತ ನಾವೇನ್ ಹೇಳ್ತೀವಲ್ಲ, ಇದೇ ಅದು. ಯಾವಾಗಲೂ ಕೂಗ್ತಾ ಇರುವಂತ ನೇಮು ಅದು ಏನು ವಾಡಿಕೆಯಲ್ಲಿರುತ್ತೆ. ಬರೀತಾ ಇರುವಂತದ್ದು ಡಾಕ್ಯುಮೆಂಟ್ ಇರೋದು ಎಲ್ಲೋ ಒಂದು ಕಡೆ ಮಾತ್ರ ಇರುತ್ತೆ. ಓಕೆ, ಆಯ್ತಾ? ಅವಾಗ ಅದೇನಾಗುತ್ತೆ, ಆಕ್ಟಿವ್ ಆಗಿರೋದು ಯಾವ್ದಂತಂದ್ರೆ ಜಾಸ್ತಿ ಜನ ಕೂಗ್ತಾ ಇರುವಂತದ್ದು. ಈಗ ದಿನಕ್ಕೆ 100 ಜನ ನಿಮ್ಗೆ ಒಂದ್ ಹೆಸರಿಗೆ ಕೂಗಿ, ಓಕೆ, ನೀವು ಡಾಕ್ಯುಮೆಂಟ್ ಅಲ್ಲಿ ಈಗ ಆಫೀಸ್ಗೆ ಹೋದಾಗ ಒಂದ್ಸತಿ ಆಫೀಸ್ ಅಲ್ಲಿರೋ ನಿಮ್ಮ ನೇಮ್ ಯಾರಾದ್ರೂ ಕೂದಾಗ 100 ಜನ ಕೂಗಿರೋದು ಸ್ಟ್ರಾಂಗ್ ಇರುತ್ತೆ ಹೊರತು ಒಬ್ರು ಕೂಗಿರೋದು ಏನೋ ಸ್ಟ್ರಾಂಗ್ ಇರಲ್ಲ. ಹಂಗಂತ ಹೇಳ್ಬಿಟ್ಟು ಅದು ಎಫೆಕ್ಟ್ ಆಗಲ್ಲ ಅಂತಲ್ಲ, ಅದು ಎಫೆಕ್ಟ್ ಆಗುತ್ತೆ. ಎಫೆಕ್ಟ್ ಎಷ್ಟು ಅಂತಂದ್ರೆ ಅದು 1% ಇರುತ್ತೆ. ಇನ್ನು ರಿಮೈನಿಂಗ್ 100% ಏನು ಬೆನಿಫಿಟ್ ಇರುತ್ತೆ. ಯಾವುದು ಕನ್ನಡದ ಏನು ಎಫೆಕ್ಟ್ ಇರುತ್ತೆ. ಹಂಗೆ ಅಂದ್ರೆ ಕೂಗ್ತಾ ಇರುವಂತದ್ದು. ಓಕೆ, ಓಕೆ. ಏನಕ್ಕೆ ಇದು ಕನ್ನಡ ನ್ಯೂಮರಾಲಜಿನ ನಿಮ್ಗೆ ಪರಿಚಯ ಮಾಡ್ತೀವಿ ಇವತ್ತಂದ್ರೆ, ಆಲ್ಮೋಸ್ಟ್ ಆಲ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಬರುವಂತ ಎಲ್ಲಾ ಒಂದು ರಿಜಿಸ್ಟ್ರೇಷನ್ಸ್ ಎಲ್ಲ ನೋಡಿದಾಗ ರಿಜಿಸ್ಟ್ರೇಷನ್ಸ್ ಅಲ್ಲಿ ನೇಮ್ ಚೇಂಜ್ ಮಾಡಿರುವಂತದ್ದು ಅದು ಎಫೆಕ್ಟ್ ಬರಲ್ಲ. ಓಕೆ, ಸರ್ವೆ ಮಾಡಿ ಅನಾಲಿಸಿಸ್ ಏನಂತ ಮಾಡಿದಾಗ, ಈಗ ಯಾರಿಗಾದ್ರೂ ಒಬ್ಬರಿಗೆ ನೇಮ್ ಚೇಂಜ್ ಮಾಡಿರ್ತೀವಿ, ನೇಮ್ ಚೇಂಜ್ ಮಾಡಿದಾಗ ರಿಜಿಸ್ಟ್ರೇಷನ್ ಅಲ್ಲಿ ಅವರು ಅಂದ್ರೆ ಡಾಕ್ಯುಮೆಂಟ್ ಪ್ರಕಾರ ಚೇಂಜ್ ಮಾಡ್ಕೊಂಡಿರಲ್ಲ. ಡಾಕ್ಯುಮೆಂಟೇಶನ್ ಹೋದಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಮನೆ ತಗೊಂಡ್ರು ರಿಜಿಸ್ಟ್ರೇಷನ್ ಹೋಗ್ತಾರೆ,
ರಿಜಿಸ್ಟ್ರೇಷನ್ ಹೋದಾಗ ಆಧಾರ್ ಕಾರ್ಡ್ ಮುಖಾಂತರ ತಗೊಂಡಾಗ ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೆ, ಕನ್ನಡ ಇಂಗ್ಲಿಷ್ ಎರಡು ಇರುತ್ತೆ ನೇಮ್ಸ್ ಏನೋದ್ರಲ್ಲಿ. ಓಕೆ ಬಟ್ ಅಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕ ಒಂದು ರಿಜಿಸ್ಟ್ರೇಷನ್ ಆಫೀಸರ್ಸ್ ಎಲ್ಲೇ ಹೋದ್ರು ಕೂಡ ಯಾವುದನ್ನು ಕೂಡ ಇಂಗ್ಲಿಷ್ ಅಲ್ಲಿ ಇಲ್ಲ ಡ್ರಾಫ್ಟ್. ಓಕೆ ನೀವು ಯಾವುದೇ ಬೇಕಾದ್ ನೋಡಿ ಸರ್, ಯಾವುದನ್ನು ಕೂಡ ಇಂಗ್ಲಿಷ್ ಅಲ್ಲಿ ಇಲ್ಲ. ಎಲ್ಲಾನು ಕೂಡ ಏನು ಟೋಟಲ್ ಲ್ಯಾಂಡ್ ಇರ್ಬೋದು, ಮನೆ ಇರ್ಬೋದು, ಎಲ್ಲಾನು ಕೂಡ ರಿಜಿಸ್ಟ್ರೇಷನ್ ಆಗೋದು ಎಲ್ಲಾನು ಕೂಡ ಕನ್ನಡದಲ್ಲೇನೆ. ಕನ್ನಡದಲ್ಲೇ ಬರ್ದಾಗ ಅವಾಗ ಈ ನೇಮು ಅಲ್ಲಿ ಕೆಲಸ ಮಾಡಲ್ಲ, ಯಾವ್ದು ಇಂಗ್ಲಿಷ್ ನೇಮು ಕೆಲಸ ಮಾಡಲ್ಲ. ಬಟ್ ಅಲ್ಲಿ ಏನ್ ಮಾಡಿರುತ್ತೆ, ಸೈನ್ ಮಾಡಿರ್ತಾರೆ ಅಷ್ಟೇನೆ. ಸೈನ್ ಇವ್ರು ಏನು ಇಂಗ್ಲಿಷ್ ಬೇಕಾದ್ರೆ ಮಾಡ್ಕೋಬಹುದು, ಅದು ಆಪ್ಷನ್ ಇರುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, ಎಲ್ಲಾನು ಕೂಡ ಏನು ಫಲಗಳೇನು ಎಲ್ಲಾನು ಕೂಡ ಚೇಂಜ್ ಆಗುತ್ತೆ. ಅಂದ್ರೆ ನಾವು ಏನು ಚಾಲ್ಡಿಯನ್ ಮೆಥಡ್ ಅಲ್ಲಿ ಪ್ರೆಡಿಕ್ಟ್ ಮಾಡೋದು, ಚಾಲ್ಡಿಯನ್ ಮೆಥಡ್ ಅಲ್ಲಿ ಹೇಳಿರುವಂತದ್ದು ಮತ್ತೆ ಪೈಥಾಗರನ್ ಅಲ್ಲಿ ಹೇಳಿರುವಂತದ್ದು ಅದು ಅಪ್ಲೈ ಆಗೋದೇ ಇಲ್ಲ, ಅಲ್ಲಿ ಬರೋದೇ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಕನ್ನಡ ನ್ಯೂಮರಾಲಜಿನ ನಾವೇನು ಅಪ್ಲೈ ಮಾಡ್ತೀವಿ. ಮತ್ತೆ ಈಗ ಸಪೋಸ್ ನಾವು ಯಾವುದೋ ಒಂದು ಪ್ಲೇಸ್ ಹೋದ್ವಿ, ಕರ್ನಾಟಕದಲ್ಲೆಲ್ಲ ಯಾವುದೋ ಒಂದು ಪ್ಲೇಸ್ ಹೋದ್ವಿ, ಆ ಪ್ಲೇಸ್ ಅಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು ನೇಮ್ ಬೋರ್ಡ್ಸ್ ಏನಿದೆ, ನೇಮ್ ಬೋರ್ಡ್ಸ್ ಎಲ್ಲಾನು ಕೂಡ ಏನು ಕನ್ನಡದಲ್ಲೇ ಜಾಸ್ತಿ ಇರುವಂತದ್ದು. ಇಂಗ್ಲಿಷ್ ಅಲ್ಲೂ ಇದೆ, ಇಂಗ್ಲಿಷ್ ಅಲ್ಲಿ ಇಲ್ಲ ಅಂತಲ್ಲ, ಕನ್ನಡದಲ್ಲಿ ಏನು ಜಾಸ್ತಿ ಇದೆ. ಕನ್ನಡದಲ್ಲಿ ಜಾಸ್ತಿ ಇದ್ದಾಗ ಆ ಒಂದು ಊರಿನ ಒಂದು ಬೆನಿಫಿಟ್ ನಮ್ಗೆ ಆಗುತ್ತಾ ಇಲ್ಲ ಅನ್ನೋದು, ಆ ಊರು ಎಷ್ಟರಲ್ಲಿದೆ, ಆ ಊರಿನ ಒಂದು ಎಫೆಕ್ಟ್ ಏನು ಅನಾಲಿಸಿಸ್ ಮಾಡ್ಬೇಕಾದ್ರೆ ಜಾಸ್ತಿ ಯಾವ ಒಂದು ಇದ್ರಲ್ಲಿ ಬರ್ದಿದಾರೋ ಅದನ್ನ ನಾವು ನೋಡ್ಬೇಕು. ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಲ್ಲೆಲ್ಲ ಕನ್ನಡದಲ್ಲೇ ಜಾಸ್ತಿ ಬರೆಯೋದು. ಅವಾಗ ಕನ್ನಡದೇ ನಾವು ಏನು ದಟ್ ಈಸ್ ತಗೊಂಡು ನಾವು ಅನಾಲಿಸಿಸ್ ಮಾಡ್ಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ನಿಮ್ಗೆ ತೋರಿಸಿದ್ದೇನು, ಬ್ಯಾಂಗ್ಳೂರ್ ಏನು ದಟ್ ಈಸ್ ಆಡಂಬರ ಜೀವನ ಮತ್ ಅಂದ್ರೆ ಅಲ್ಲಿ ವರ್ಕಾಲಿಕ್ ಅಷ್ಟೇನೆ. ಅಂದ್ರೆ ಎಲ್ಲಾ ಒಂದು ಜನಗಳು ಏನಿದಾರೆ ಬೆಂಗಳೂರಲ್ಲಿ ಜೀವನ ಮಾಡೋರೆಲ್ಲಾನು ಕೂಡ ವರ್ಕಾಲಿಕ್ ಅಷ್ಟೇನೆ. ಅಂತಂದ್ರೆ ಬರೀ ಏನು ಒಂದು ಮಿಷನರಿ ತರ ಏನು ಕೆಲಸ ಮಾಡೋರೇನೆ. ಯಾರನ್ನು ಕೂಡ ಒಂದು 90% ಆಫ್ ಪೀಪಲ್ ಏನು ದಟ್ ಈಸ್ ಅದೇ ರೀತಿನೇ ಇರೋದು. ಬಿಸಿ 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 ಎಲ್ಲರೂ ಕೂಡ ಬಿಸಿ ಯಾವ್ದ್ರಲ್ಲಿ ಅಂತಂದ್ರೆ ವರ್ಕ್ ಅಲ್ಲೇ ಬಿಸಿ ಅಷ್ಟೇನೆ. ಡೇ ಅಂಡ್ ನೈಟ್ ಕೂಡ ಏನು ಬಿಸಿನೇ. ಆ ರೀತಿಯಾದಂತ ಒಂದು ಫಲಗಳು ಅಲ್ಲಿ ಸಿಗುತ್ತೆ. ಈಗ ಕೆಲಸ ಬೇಕಂದಾಗ ಏನು ಬೆಂಗಳೂರಿಗೆ ಬಂದಾಗ ಆಟೋಮೆಟಿಕಲಿ ಕೆಲಸ ಸಿಕ್ಕೇ ಸಿಗುತ್ತೆ, ಯಾವುದೋ ಒಂದು ಕೆಲಸ ಏನು ಸಿಕ್ಕೇ ಸಿಗುತ್ತೆ ಅಂತ ಒಂದು ಹೇಳ್ಬೋದು. ಅದೇ ರೀತಿ ಮೈಸೂರು ಏನು ದಟ್ ಈಸ್ ಅಲ್ಲಿ ಒಂದು ನೆಮ್ಮದಿ ಜೀವನ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಲಕ್ಸುರಿ ಲೈಫ್ ಅಂತಾನು ಕೂಡ ಹೇಳ್ಬೋದು. ಅದು ಎಲ್ಲಾ ರೀತಿಯಲ್ಲೂ ಕೂಡ ಅದು ಒಂಥರ ಒಂದು ನೆಮ್ಮದಿ ಅಂತಂದ್ರೆ ಒಂದು ಜೀವನ ಅನ್ನೋದು ವರ್ಕ್ಗೆ ಅಂತಲ್ಲ ಮೀಸಲಿಟ್ಟಿಲ್ಲ, ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಏನು ಕನ್ಸಿಡರ್ ಮಾಡ್ತಾರೆ. ಮೈಸೂರಿನ ಜನಗಳು ನೋಡಿ ಅವ್ರೆಲ್ಲಾನು ಕೂಡ ಕಲೆಗೆ ತುಂಬಾ ಏನು ದಟ್ ಈಸ್ ಪ್ರಾಮುಖ್ಯತೆ ಕೊಡ್ತಾರೆ. ಯಾವುದೇ ಒಂದು ಮೈಸೂರಲ್ಲಿ ಹುಟ್ಟಿರೋರು ಬರೀ ಎಜುಕೇಶನ್ ಅಂತಂದ್ರೆ ಒಂದೇ ಓದಿರಲ್ಲ, ಅದ್ರ ಜೊತೆಗೆ ಏನೋ ಒಂದು ಅಡಿಷನಲ್ ಏನು ಕಲೆ ಅವರು ಸಾಂಸ್ಕೃತಿಕ ಇದರಲ್ಲಿ ಏನೋ ಒಂದು ಬೆಳೆಸ್ಕೊಂಡಿರ್ತಾರೆ. ಏನೋ ಒಂದು ಅಡಿಷನ್ ಒಂದು ಕೋರ್ಸ್ ಅಥವಾ ಅಡಿಷನ್ ಏನೋ ಯಾವುದೋ ಒಂದು ರೀತಿಯಾದಂತ ಚಟುವಟಿಕೆನಲ್ಲಿ ಅವರು ಭಾಗಿಯಾಗಿ ಇರ್ತಾರೆ. ಅದೇ ರೀತಿ ನಾವು ಬೇರೆ ಬೇರೆ ಪ್ಲೇಸಸ್ ಎಲ್ಲಾನು ಕೂಡ ತಗೊಂಡಾಗ ಅದು ಎಕ್ಸಾಕ್ಟ್ಲಿ ನಮ್ಗೆ ಸಿಗುತ್ತೆ. ಎಕ್ಸಾಂಪಲ್ ಇವಾಗ ಶಿವಮೊಗ್ಗ ತಗೊಂಡಾಗ ಶಿವಮೊಗ್ಗದಲ್ಲಿ ಬೇರೆ ರೀತಿ ಬರುತ್ತೆ, ಧಾರವಾಡ ತಗೊಂಡಾಗ ಧಾರವಾಡನೇ ಏನು ಬೇರೆ ರೀತಿ ಬರುತ್ತೆ, ಹುಬ್ಳಿ ತಗೊಂಡಾಗ ಹುಬ್ಳಿ, ರಾಯಚೂರು, ಈ ರೀತಿ ಎಲ್ಲಾನು ಇದೆ. ಆ ನಮ್ಗೆ ಯಾವ ಒಂದು ಫಲಗಳು ಬೇಕೋ ಆ ಇದ್ರಲ್ಲಿ ನಾವು ಹೋಗಿ ಜೀವನ ಮಾಡ್ತಾ ಸಿಗುತ್ತೆ ಅಂತ ಅಷ್ಟೇ ಸರ್. ಇಂಡೈರೆಕ್ಟ್ ಆಗಿದೆ ಕನ್ನಡ ನ್ಯೂಮರಾಲಜಿನ ಅಲ್ಲಿ ಅಪ್ಲೈ ಮಾಡ್ತೀವಿ, ಬಟ್ ನೇಮ್ಗೂ ಅಪ್ಲೈ ಆಗುತ್ತೆ. ಬೇರೆ ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ?
ಹಲೋ. ಬೇರೆ ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಇದಾಗಿತ್ತು ಇವತ್ತಿನ ಒಂದು ಕನ್ನಡ ನ್ಯೂಮರಾಲಜಿ. ಸರ್ ಇದರ ರೆಕಾರ್ಡಿಂಗ್ ಸಿಗುತ್ತಾ? ಎಸ್ ಸರ್, ಕಳಿಸಿ. ಓಕೆ ಸರ್, ಗ್ರೂಪ್ ಅಲ್ಲಿ ಹಾಕ್ತೀನಿ. ಆಯ್ತು ಸರ್, ಆಯ್ತು, ಥ್ಯಾಂಕ್ ಯು ಸರ್. ಇದಾಗಿತ್ತು ಇವತ್ತಿನ ಒಂದು ಫ್ರೀ ಒಂದು ಕನ್ನಡ ನ್ಯೂಮರಾಲಜಿ ಕ್ಲಾಸ್. ನಮ್ಮ ಒಂದು ರಾಷ್ಟ್ರಕ್ಕೆ ಒಂದು ಗೌರವ ಸಂಕೇತವಾಗಿ ನಮ್ಮ ಕನ್ನಡ ರಾಜ್ಯೋತ್ಸವ ಪರವಾಗಿ ನಮ್ಮ ಕಡೆಯಿಂದ ಈ ಒಂದು ತಿಳಿಸ್ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಈ ಒಂದು ಟೋಟಲ್ ಕನ್ನಡ ಅಕ್ಷರಗಳಿಗೆ ಈ ನಂಬರ್ಸ್ ಎಲ್ಲ ಯಾವ ರೀತಿ ಬರುತ್ತೆ ಅನ್ನೋದೆಲ್ಲ ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಯಾವಾಗಾದ್ರೂ ಆದಾಗ ಅದನ್ನ ತಿಳಿಸ್ಕೊಡ್ತೇನೆ. ಅಂದ್ರೆ ಈ ಒಂದು ಕನ್ನಡ ಲೆಟರ್ಸ್ಗೆ ನಂಬರ್ಸ್ ಯಾವ ರೀತಿ ಬರುತ್ತೆ ಅಂತಂದ್ರೆ, ನಮ್ಮ ಇಂಗ್ಲಿಷ್ ಆಲ್ಫಾಬೆಟ್ಸ್ಗೆ ನಾವು 1 to 9 ನಂಬರ್ಸ್ ಏನ್ ಕೊಡ್ತೀವಿ ಆ ರೀತಿ ಬರಲ್ಲ. ಇಲ್ಲಿ ಏನು ದಟ್ ಈಸ್ ಬೇರೆ ಬೇರೆ ರೀತಿನೇ ಬರುತ್ತೆ ನಂಬರ್ಸ್. ಏನು ಕೆಲವೊಂದಕ್ಕೆ 40, 56, 60, 64 ಈ ರೀತಿ ಎಲ್ಲಾನು ಕೂಡ ಏನು ಬರುತ್ತೆ ಆಯ್ತಾ. ಅದನ್ನೇ ನಾವ್ ಏನ್ ಮಾಡಬೇಕು, ಟೋಟಲ್ ಮಾಡಿ ತಗೊಂಡಾಗೇನೆ ಅದು ಕನ್ನಡ ನ್ಯೂಮರಾಲಜಿನಲ್ಲಿ ಎಲ್ಲಾನು ಕೂಡ ಸಿಗುವಂತದ್ದು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ. ನೆಕ್ಸ್ಟ್ 3ನೇ ತಾರೀಕಿಂದ ನಮ್ಮ ಒಂದು ಮೊಬೈಲ್ ನ್ಯೂಮರಾಲಜಿ ಕ್ಲಾಸ್ ಅನ್ನೋದು ವಿಭಿನ್ನ ರೀತಿಯಲ್ಲಿ ನೀವು ಎಲ್ಲೂ ಕೂಡ ಇದುವರೆಗೂ ಕೂಡ ಎಲ್ಲೂ ಕೇಳಿರಲ್ಲ. ಒಂದು ಸೀಕ್ರೆಟ್ಸ್ ಆಫ್ ದ ಅಂಡ್ ಮೊಬೈಲ್ ನ್ಯೂಮರಾಲಜಿ ಯಾರು ಕೂಡ ಬಿಟ್ಕೊಡಲ್ಲ ಅಂತ ಒಂದು ನ್ಯೂಮರಾಲಜಿ, ಮೊಬೈಲ್ ನ್ಯೂಮರಾಲಜಿ ರಿಲೇಟೆಡ್ ಏನು ನಿಮ್ಗೆ ತಿಳಿಸ್ಕೊಡ್ತೀವಿ. ಅದರಲ್ಲಿ ಮೊಬೈಲ್ ನ್ಯೂಮರಾಲಜಿನಲ್ಲಿ ಎಲ್ಲರೂ ಕೂಡ ಏನು ಗ್ರಿಡ್ ಹಾಕಿ ನಿಮ್ಗೆ ತಿಳಿಸ್ತಾರೆ. ಬಟ್ ಗ್ರಿಡ್ಗೂನು ಮತ್ತೆ ಮೊಬೈಲ್ ನ್ಯೂಮರಾಲಜಿಗೂ ಕೂಡ ಸಂಬಂಧ ಇಲ್ವೇ ಇಲ್ಲ. ಅಂದ್ರೆ ಅದು ವರ್ಕ್ ಆಗೋದೇ ಇಲ್ಲ. ಮತ್ತೆ ಇನ್ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬಂದಾಗ ಅದು ಟೋಟಲ್ ಮೇಲೆ ವರ್ಕ್ ಆಗುತ್ತೆ, ಪ್ಲೇಸಸ್ ಮೇಲೆ ವರ್ಕ್ ಆಗುತ್ತೆ, ಕಾಂಬಿನೇಷನ್ಸ್ ಮೇಲೆ ವರ್ಕ್ ಆಗುತ್ತೆ. ಕಾಂಬಿನೇಷನ್ಸ್ ಅಂತಂದ್ರೆ 2, 3 ಕಾಂಬಿನೇಷನ್ಸ್ ಗಿಂತನೂ ಬೇರೆ ರೀತಿಯಾದಂತಹ ಕಾಂಬಿನೇಷನ್ಸ್ ಇದೆ. ಆ ಒಂದು ಕಾಂಬಿನೇಷನ್ಸ್ ಪ್ರಕಾರನೇ ಅದು ವರ್ಕ್ ಆಗೋದು. ಮತ್ತೆ ಪ್ರೆಸೆಂಟು, ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಒಂದು ಮೊಬೈಲ್ ನ್ಯೂಮರಾಲಜಿನಲ್ಲಿ ಮೊಬೈಲ್ ಅಲ್ಲಿ ಯಾವ ರೀತಿ ತಿಳ್ಕೋಬಹುದು ಅದನ್ನು ಕೂಡ ಏನು ಇದೆ ಅದರಲ್ಲಿ. ಇದಿಷ್ಟೇ ಅಲ್ಲ, ಮೊಬೈಲ್ ನ್ಯೂಮರಾಲಜಿನಲ್ಲಿ ಬರೀ ಮೊಬೈಲ್ ನಂಬರ್ ಅಷ್ಟೇ ಅಲ್ಲ, ಮೊಬೈಲ್ ಯಾವ ರೀತಿ ಇಟ್ಕೊಂಡಿರ್ತೀವೋ ಅದ್ರ ಪ್ರಕಾರ ಏನು ಆ ನಂಬರ್ ಕೂಡ ಕೆಲಸ ಮಾಡುತ್ತೆ ಅನ್ನೋದೆಲ್ಲಾನು ಕೂಡ ಈ ಒಂದು ಮೊಬೈಲ್ ನ್ಯೂಮರಾಲಜಿನಲ್ಲಿ ಟೋಟಲ್ ಆಲ್ ದ ಸೀಕ್ರೆಟ್ಸ್ ಎಲ್ಲಾನು ಕೂಡ ಏನು ನಾರ್ತ್ ಅಲ್ಲಿ ಮತ್ತೆ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಒಂದು ಪ್ರಿಡಿಕ್ಷನ್, ಯಾರ್ಯಾರು ಒಂದು ಮೊಬೈಲ್ ನ್ಯೂಮರಾಲಜಿ ಒಂದು ಆಫೀಸರ್ಸ್ ಇಟ್ಕೊಂಡಿದ್ದಾರೆ ಅವರು ಯಾವ ರೀತಿ ನಿಮ್ಗೆ ಪ್ರಿಡಿಕ್ಷನ್ ಮಾಡಿ ಹೇಳ್ತಾರೋ, ಅಂದ್ರೆ ಬೇರೆಯವ್ರಿಗೆ ತಿಳಿಸ್ಕೊಡದೇ ಇರುವಂತ ಒಂದು ಸೀಕ್ರೆಟ್ಸ್ ಎಲ್ಲಾನು ಕೂಡ ನಿಮ್ಗೆ ಆ ಒಂದು ಮೊಬೈಲ್ ನ್ಯೂಮರಾಲಜಿನಲ್ಲಿ ತಿಳಿಸ್ಕೊಡ್ತೇನೆ. ನಮ್ಮ ಹಳೆ ಸ್ಟೂಡೆಂಟ್ಸೇ ನಾನು ಮೊದಲೇ ಇದು ಕೆಲವೊಂದು ಮಾಡ್ಕೊಟ್ಟಿದ್ದೆ. ಬಟ್ ಅಲ್ಲಿ ಅವ್ರಿಗೆ ಇನ್ನೂ ಕೆಲವೊಂದು ಸೀಕ್ರೆಟ್ಸ್ ಇದೆ, ಅದು ಯಾರು ತಿಳಿಸ್ಕೊಡಲ್ಲ. ಅದು ಯಾವಾಗಾದ್ರೂ ಮುಂದಿನ ಕ್ಲಾಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬಂದಿದ್ದೆ. ಅದನ್ನ ಈ ಒಂದು ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಬಂದು ಸೇರ್ಕೋಬಹುದು ಆಯ್ತಾ. ಇದಾಗಿತ್ತು ಇವತ್ತಿನ ಕ್ಲಾಸ್. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ಶುಭರಾತ್ರಿ. ಎಸ್ ಸರ್, ಶುಭರಾತ್ರಿ, ಧನ್ಯವಾದಗಳು.